सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ನಮಸ್ಕಾರ ಮೂರ್ತಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಗುರು ಆಚಾರ್ಯ ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ ನಮಸ್ಕಾರ. ವಿ ಕ್ಯಾನ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ ಅಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಸಹ ಮಾಡಿದರೂ ಸಹ ಪ್ರಶ್ನೆಯನ್ನು ಅನ್ಮ್ಯೂಟ್ ಮಾಡಿ ಅಣ್ಣನವರಿಗೆ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಚಾಟ್ ಅಲ್ಲಿ ಟೈಪ್ ಮಾಡಿದರೂ ಸಹ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ಆಯ್ತಪ್ಪ. ಅಣ್ಣ, ಒಬ್ರು ಪ್ರಶ್ನೆ ಕೇಳಿದಾರಣ್ಣ. ಈಸ್ ಎವ್ರಿ ಒನ್ ಶುಡ್ ಡೊನೇಟ್ ಎ ಕೌ ಟು ಬ್ರಾಹ್ಮಣ್ ಟು ಕ್ರಾಸ್ ವೈತರಣಿ ನದಿ ಇನ್ ಯಮಲೋಕ? ಇಲ್ಲ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ. Those who have caught in this, ಯಾರು ಈ ಮಾಯದಲ್ಲಿ ಸಿಕ್ಕಾಕೊಂಡಿದಾರೋ, ಬರ್ತ್ ಅಂಡ್ ಸೈಕಲ್ ಡೆತ್, ದೇ ವಿಲ್ ಗೋ ಟು ಯಮಲೋಕ ಕ್ರಾಸಿಂಗ್ ದ ವೈತರಣಿ ರಿವರ್. But others who are devotees
follow the spiritual satsanga and have a guru, ಯಾರು ಅಂತ ಅವರು, they will not go to ಯಮಲೋಕ, they will go to the respective divine lokas. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದು ಒಬ್ರು ಅಣ್ಣ ಕೇಳಿದಾರಣ್ಣ. ಅವರು ಪ್ರತಿನಿತ್ಯ ಧ್ಯಾನ ಮಾಡ್ತಾರಂತಣ್ಣ. ಸಡನ್ ಆಗಿ ಅವರ ಹೆಲ್ತ್ ಇಶ್ಯೂ ಅಪ್ಸೆಟ್ ಆಗಿಬಿಟ್ಟು 8 ದಿನಗಳ ಕಾಲ ಧ್ಯಾನ ಮಿಸ್ ಆಗಿದೆ ಅಂತಣ್ಣ. ಅವರು ಆ ಸಮಯದಲ್ಲಿ ಡಾಕ್ಟರ್ ಅವರಿಗೆ ಎಗ್ ತಿನ್ನೋಕೆ ಸಜೆಸ್ಟ್ ಮಾಡಿದಾರಂತಣ್ಣ. ಅವರು ಪ್ಯೂರ್ ವೆಜ್ ಇದಾರಂತಣ್ಣ. ಈಗ ಏನ್ ಮಾಡ್ಬೇಕು ಅಂತ ತಿಳಿತಿಲ್ಲ ಅಂತ ಪ್ರಶ್ನೆ ಕೇಳಿದಾರಣ್ಣ. ಅಲ್ಲ, ಆ ತರ ಹೆಲ್ತ್ ಇಶ್ಯೂ ಇರುವಾಗ ಅವರು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ತಕೊಳ್ಳಿ. ಇನ್ನೊಂದು, ಇವಾಗ ಗ್ರಹಣಗಳು ಬರ್ತದೆ, ಆ ಗ್ರಹಣ ಪೀರಿಯಡ್ ದಲ್ಲಿ ಅವ್ರ ಧ್ಯಾನ ಏನ್ ಮಿಸ್ ಮಾಡಿದಾರೋ ಅದನ್ನ ಮಾಡಿದ್ರೆ ಅದು 1000 times ಪವರ್ಫುಲ್ ಆಗಿರ್ತದೆ. ಅವರು ಏನು ಚಿಂತೆ ಪಡೋದು ಬೇಡ. ಆಲ್ ದ ಬ್ಯಾಕ್ಲಾಗ್ ವಿಲ್ ಬಿ ಟೇಕನ್ ಕೇರ್ ಆಫ್ ಇಟ್. ಇವಾಗ September 7th ಅಂಡ್ ಆಮೇಲೆ ಇನ್ನೊಂದು ಚಂದ್ರಗ್ರಹಣ ಸೂರ್ಯಗ್ರಹಣ ಎರಡು ಬರ್ತದೆ, ಐ ಥಿಂಕ್ ಸೊ. So let them see the calendar and ಇಡೀ ಗ್ರಹಣ ಪೀರಿಯಡ್ ನಲ್ಲಿ let them do the dhyana. So that will take care of all their dhyanas which they have absented themselves. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಯೂಟ್ಯೂಬ್ ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ, ದಟ್ ಆರ್ ಲೆಫ್ಟ್ ಫ್ರಮ್ ಆಯ್ತು ಪಾರ್ಸ್ ಸಂಗಣ. ಆಯ್ತು, ತಗೊಳ್ಳೋಣ. The question is, during puja to our parents by putting garland and aarti, is it good ಅಂತ ಕೇಳಿದೆ. ಅಲ್ಲ, ಅದು ಇಟ್ ಇಸ್ ದೇರ್ ವಿಲ್ ಅಂಡ್ ವಿಶ್. ಇಟ್ ಇಸ್ ದೇರ್ ಆಪ್ಷನಲ್, ಬಟ್ ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಅದು ಅವ್ರಿಗೆ ಈ ಪಿತೃ ಪಕ್ಷ ಬರ್ತದಲ್ಲ, ಆ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಶ್ರಾದ್ದ ಮಾಡಿದ್ರೆ ದೇ ವಿಲ್ ಬಿ ವೆರಿ ಹ್ಯಾಪಿ ಅಷ್ಟೇ. ಸರಿ ಅಣ್ಣ, Because ಧನ್ಯವಾದಗಳು. ಯು ಡೋಂಟ್ ನೋ ವೇರ್ ದೇ ಹ್ಯಾವ್ ಟೇಕನ್ ಅಂಡ್ ಏನಿದ್ದಾರೆ ಅಂತ ಗೊತ್ತಾಗಲ್ಲ. ನೀವು ಆ ಫೋಟೋಗೆ ಮರ್ಯಾದೆ ಕೊಡ್ತಾ ಇದ್ದೀರಾ. ಇಟ್ ಇಸ್ ಓನ್ಲಿ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಪ್ರಮೋದ್ ಗೊಂಚರ್ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ಪ್ರಮೋದ್ ಅವರ. ನಮ್ಗೆ ಈ ಲೋಕದಲ್ಲಿ ನಮ್ಗೆ ಸಂತಾನ ಇಲ್ಲ ಅಂದ್ರೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ, ನಿಜ ಅಣ್ಣ? ಅದೆಲ್ಲ ಇಲ್ಲಪ್ಪ. ಅದೆಲ್ಲ ನೋಡಿ, ಆ ಕಾಲದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರಯುಗದಲ್ಲಿ ಆತರ ಒಂದು ನಿಯಮ ಆಯ್ತು, ಕಾಲ ಹಂಗಿತ್ತು ಎಲ್ಲ. ಇಟ್ ಡಸಂಟ್ ಮೀನ್ ದಟ್ ಈಗ ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಬರ್ತ್, ನೆಕ್ಸ್ಟ್ ಬರ್ತ್ ಯು ವಿಲ್ ಬಿ ಕಮಿಂಗ್, ಅಟ್ ದಟ್ ಟೈಮ್ ಯು ವಿಲ್ ಹ್ಯಾವ್ ಚಿಲ್ಡ್ರನ್, ದೆನ್ ಯು ವಿಲ್ ಗೆಟ್ ಮೋಕ್ಷ. ಅರ್ಥ ಆಯ್ತಾ? ಇದೆಲ್ಲ ಕರ್ಮಾನುಸಾರ. ನೀವೇನು ಪಾಪ ಮಾಡಿದ್ರು ಜನ್ಮದಲ್ಲಿ ನಿಮ್ಗೆ ಈ ಜನ್ಮದಲ್ಲಿ ನಿಮ್ಗೆ ಸಂತಾನ ಇಲ್ಲ. ದಟ್ ಡಸಂಟ್ ಮೀನ್ ಯು ವಿಲ್ ಹ್ಯಾವ್ ಇನ್ ದ ನೆಕ್ಸ್ಟ್ ಬರ್ತ್ ಆಲ್ಸೋ ಲೈಕ್ ದಿಸ್. ಈ ಜನ್ಮದಲ್ಲಿ ನೀವು ಒಳ್ಳೇದ್ ಮಾಡಿ, ಧ್ಯಾನ ಮಾಡಿ, ಧರ್ಮ ಮಾಡಿ, ಆಮೇಲೆ ದಾನ ಮಾಡಿ, ಒಳ್ಳೆ ಗುರುವನ್ನ ಸಂಪರ್ಕ ಮಾಡಿ, ಅವ್ರು ಹೇಳಿದ ಪ್ರಕಾರ ಸ್ಪಿರಿಚುವಲ್ ಸಾಧನೆ ಮಾಡಿ, ಈ ಒಂದು ಚೈಲ್ಡ್ಲೆಸ್ ಪ್ರಾಬ್ಲಮ್ ಇಂದ ನೆಕ್ಸ್ಟ್ ಜನ್ಮ ಈ ತರ ಇರಬಾರ್ದು, ನೆಕ್ಸ್ಟ್ ಜನ್ಮ ಯು ಶುಡ್ ಹ್ಯಾವ್ ಚಿಲ್ಡ್ರನ್ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಯು ವಿಲ್ ಹ್ಯಾವ್ ಡೆಫಿನೆಟ್ಲಿ ಓವರ್ಕಮ್ ದಿಸ್ ಪ್ರಾಬ್ಲಮ್. ಇಟ್ ಇಸ್ ನಾಟ್ ಪರ್ಮನೆಂಟ್. ಇಟ್ ಇಸ್. ಬನ್ನಿಪ್ಪ, ಬನ್ನಿ. ಧನ್ಯವಾದಗಳು ಅಣ್ಣ. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ, ಐ ವಿಲ್ ರೀಡ್ ಔಟ್ ಅಣ್ಣ. ಹೇಳಿ. One of the 8 main wives of Sri Krishna is Sri Yamuna Devi, and Guru Mate is also Yamuna Amsha. This means that Guru Amara is Swayam Parabrahma Sri Krishna. No, you see, it is wrongly interpreted. See, Yamuna Devi was the first wife of Sri Krishna who had a Gandharva Vivaha. Actually, Sri Krishna was not interested in it. Sri Radha and Krishna, our Vibru, Yamuna Tiradalli, they were sitting and passing their times with the divine love and all those things. This Yamuna used to see
and she also fell in love with Sri Krishna. And once when Sri Krishna was alone, she came to him and requested him to marry her. But he refused. He said, Radha is there, so I cannot marry you. But she insisted. Then Sri Krishna said, I'll put one condition. This marriage is only between you and me. In no way you'll be connected in future to me. Anta. On that condition, a Gandharva Vivaha takes place at that time. And she is the first wife. She is not one of the 8 wives of Sri Krishna. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ಒಬ್ಬರು ಅಣ್ಣ ಕೇಳಿದಾರಣ್ಣ, ವಿಲ್ ಅನ್ಹ್ಯಾಪಿ ಪಿತೃಸ್ ಕಾಸ್ ಪ್ರಾಬ್ಲಮ್ ಟು ಅನ್ ಇಂಡಿವಿಜುವಲ್? ವಾಟ್ ಈಸ್ ದ ಬೆಸ್ಟ್ ವೇ ಟು ಪ್ಲೀಸಿಂಗ್ ಪಿತೃಸ್? ಇದು ಪಿತೃಪಕ್ಷ ಬರ್ತದಲ್ಲ, ಆ ಸಮಯದಲ್ಲಿ ಅವರು ತಂದೆ ತಾಯಿಗೆ ಅವರು ಫಾದರ್ ಅಂಡ್ ಮದರ್, ಅವರು ಫಾದರ್ ಮದರ್ 3 ತರ್ಮಲಕ್ಕೆ ಆವತ್ ದಿನ ಕರೆಕ್ಟ್ ಆಗಿ ಶ್ರಾದ್ದ ಮಾಡ್ಬೇಕು. ಅವ್ರ ತಂದೆ ತಾಯಿಗೆ ಏನ್ ಬೇಕಾಗಿದೆ ಇಷ್ಟ ಆ ಪದಾರ್ಥ ಎಲ್ಲ ಇಟ್ಟು ಪಿಂಡ ಪ್ರದಾನ ಮಾಡಿ ಸಂತೃಪ್ತಿ ಮಾಡಿ ಕ್ಷಮೆ ಕೇಳ್ಕೊಂಡು, ಏನೇ ಕ್ಷಮೆ ಇದ್ರೇನು ಮನ್ನಿಸಿ ಈ ಪಿತೃದೋಷದಿಂದ ನಮ್ಮನ್ನ ನಿವಾರಣೆ ಮಾಡಿ, ಏನಾದಿದ್ರೆ ನಮ್ಮ ಫ್ಯಾಮಿಲಿಯನ್ನು ಉದ್ಧಾರ ಮಾಡಿ ಅಂತ ನಮ್ರತೆಯಿಂದ ಬೇಡ್ಕೋಬೇಕು ಅವ್ರನ್ನ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಚಾಟಿಂದ ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ನಮಸ್ತೆ ಅಣ್ಣ, ವೈ ಡು ಸ್ಪಿರಿಚುವಲ್ ಪೀಪಲ್ ಫೇಸ್ ಇಂಟೆನ್ಸ್ ಇನ್ನರ್ ಕಾಂಪ್ಲೆಕ್ಸ್? ಇನ್ನರ್ ಕಾಂಪ್ಲೆಕ್ಸ್ ಅಂದ್ರೆ ವಾಟ್ ಡಸ್ ದೇ ಮೀನ್ ಬೈ ಇನ್ನರ್ ಕಾಂಪ್ಲೆಕ್ಸ್? ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕೇಳಿದೀನಿ ನಾನು. ಇನ್ನರ್ ಕಾಂಪ್ಲೆಕ್ಸ್ ಮೀನ್ಸ್ ವಾಟ್ ಡಸ್ ದೇ ಎಕ್ಸಾಕ್ಟ್ಲಿ ವಾಂಟ್ ಟು ಸೇ? ಪ್ಲೀಸ್ ಆಸ್ಕ್ ದೆಮ್. ಶೋರ್ ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಸರ್ ನಮಸ್ತೆ, ಸಪ್ತರ್ಷಿ ಮಾರ್ಗದಲ್ಲಿ ಮಾಡ್ದಿರ್ಬೇಕಾದ್ರೆ 5 ದಿನ ಆದ್ಮೇಲೆ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಇದ್ರೆ ಸಪ್ತರ್ಷಿ ಮಾರ್ಗವನ್ನು ಮಾಡ್ಬೋದಾ ಅಥವಾ ಸ್ಟಾಪ್ ಮಾಡ್ಬೇಕಾ ಅಂತ ಕೇಳ್ತಾರಣ್ಣ. ಇಲ್ಲ, 5 days ಮಾಡಬಾರ್ದು. ಅದನ್ನ ತಳ್ಳಿ ಮಾಡಿ, ಇವಾಗ ಗ್ರಹಣ ಬರ್ತದೆ, ಆ ಗ್ರಹಣ ಸಮಯದಲ್ಲಿ ಮಾಡಿ. ಇವಾಗ ಈ ಗ್ಯಾಪ್ಸ್ ಎಲ್ಲ ಬರ್ತದಲ್ಲ, ಅದೆಲ್ಲ ಇಟ್ ವಿಲ್ ಬಿ ಟೇಕನ್ ಕೇರ್ ಆಫ್. ನೀ ನಾಟ್ ವರಿ ಅಬೌಟ್ ದಟ್. ಸರಿ ಅಣ್ಣ, ಧನ್ಯವಾದಗಳು. ಗ್ರಹಣವನ್ನು ಎಲ್ಲರೂ ರಿಕ್ವೆಸ್ಟ್ ಯೂಸ್ ದ ಗ್ರಹಣ ಪೀರಿಯಡ್ ಫಾರ್ ದ ಸ್ಪಿರಿಚುವಲ್ ಸಾಧನ. ಆ ಸಮಯದಲ್ಲಿ ವೈಲವೇ ಮಾಡಬೇಡಿ. ಆ ಒಂದು ಕಾಲವನ್ನು ಡೋಂಟ್ ಮಿಸ್ಯೂಸ್ ಇಟ್, ಯೂಸ್ ಇಟ್ ಪ್ರಾಪರ್ಲಿ ಫಾರ್ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಆಫ್ ಯುವರ್ ಸ್ಪಿರಿಚುವಲ್ ಸಾಧನ. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸರ್, ಇನ್ ಪಿತೃಪಕ್ಷ ಡೇ ವಿ ಫಸ್ಟ್ ಡೂ ಸ್ಮಾಲ್ ಪೂಜಾ ಟು ಮನೆ ದೇವರು, ಆಫ್ಟರ್ ದಟ್ ವಿ ಡೂ ಪಿತೃ ಪೂಜಾ. ಈಸ್ ಇಟ್ ಕರೆಕ್ಟ್ ಆರ್ ರಾಂಗ್ ಅಂತ ಕೇಳ್ತಾರಣ್ಣ. ಪಿತೃಪಕ್ಷ ಇರೋದು ಮೇನ್ಲಿ ಫಾರ್ ಪಿತೃಸ್, ಇಟ್ ಇಸ್ ನಾಟ್ ಫಾರ್ ಮನೆ ದೇವರು. ಮನೆ ದೇವರು ಅವ್ರು ಯಾವ್ದಾದ್ರು ಒಂದ್ ದಿವಸ ಅನುಕೂಲವಿರುವಾಗ ಅದನ್ನ ಮಾಡ್ಬೋದು. ಅದನ್ನ ಸಪರೇಟ್ ಮಾಡೋದು ಉತ್ತಮ. ಲೆಟ್ ದಮ್ ನಾಟ್ ಕಂಬೈನ್ ವಿತ್ this Pitrupaksha, because this Pitrupaksha is exclusively given for the Shraddha ಮಾಡಕ್ಕೆ. ಸರಿ ಅಣ್ಣ, ಆ ಸಮಯದಲ್ಲಿ ಡ್ಯೂರಿಂಗ್ ದೋಸ್ 15 days ನೋ ಡಿವೈನ್ ಪೂಜಾಸ್ ಮಾಡಲ್ಲ ಎಲ್ಲಿನೂ. ಇಟ್ ಇಸ್ ಸಪರೇಟ್ಲಿ ಕೆಪ್ಟ್ ಓನ್ಲಿ ಫಾರ್ ಪಿತೃ ಶ್ರಾದ್ದ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ವೈ ವಿ ಗೆಟ್ ಲಾಟ್ ಆಫ್ ಚಾಲೆಂಜಸ್ ವೆನ್ ವಿ ಡೂ ಸಾಧನಾ? It is a part of nature. Nature's law is like that. When you sadhana ಮಾಡುವಾಗ there will be lot of obstacles. Then you should use your willpower and you should overcome. That is how it is. It is like that only it is. Why ಅಂತ ಕ್ವಶನ್ ಕೇಳೋದಿಲ್ಲ. For everyone it is. The more you get into spiritual sadhana, the more you get into problems and all those things. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅವರು ನಾಳೆ ಮನೋವತಿಯಲ್ಲಿ ಸತ್ಸಂಗ ಎಷ್ಟರವರೆಗೂ ಇರುತ್ತೆ ಅಂತ ಕೇಳಿದಾರಣ್ಣ. Up to 2 to 3 o'clock it will be there.
ಆ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರೆ ಅಣ್ಣ. ಶುಡ್ ವಿ ಗೋ ಫಾರ್ ಅನ್ ಸ್ಪಿರಿಚುವಲ್ ಹೈಕ್ ಆನ್ 5th August? 5th August is Eagles Day. It is a memorable day. ಅವರು ಹೋಗ್ಬೋದು, ಬಟ್ ಹೋಗೋಕ್ ಮುಂಚೆ ಅವ್ರು ಏನ್ ಮಾಡ್ಲಿ, ಕೂತ್ಕೊಂಡು ಅವರು ಗುರು ಅಮರ ಅವ್ರನ್ನ, ಅತ್ರಿ ಮಹರ್ಷಿನ ಧ್ಯಾನ ಮಾಡಿ ಪರ್ಮಿಷನ್ ಇಸ್ಕೊಂಡು ಆಮೇಲೆ ಹೋಗಿ ದೇ ವಿಲ್ ಗೈಡ್ ಯು ಪ್ರಾಪರ್ಲಿ ಅಂಡ್ ಯು ವಿಲ್ ಗೆಟ್ ಎ ವೆರಿ ಗುಡ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ ವಿಲ್ ಬಿ ಎ ವೆರಿ ಗುಡ್ ಸ್ಪಿರಿಚುವಲ್ ಅಡ್ವೆಂಚರ್. ಅದು ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನು ಯಾವುದೋ ಪ್ರಶ್ನೆಗಳು ಬಂದಿಲ್ಲ ಅಣ್ಣ. ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ಕವಿತಾ ಅಕ್ಕ, ಮಾತಾಡಿ ಅಕ್ಕ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ಸರ್ ಇದು ನಾನು ಫಸ್ಟ್ ಟೈಮ್ ಈ ಸತ್ಸಂಗಕ್ಕೆ ಅಟೆಂಡ್ ಮಾಡ್ತಿರೋದು. ಸೊ ಹಾಗಾಗಿ ಹೇಳಿ ಪ್ರತಿ ಭಾನುವಾರನೂ ಇರುತ್ತಾ ಸರ್ ಇದು? ಇದು ಸ್ಯಾಟರ್ಡೆ ಇರ್ತದಮ್ಮ ಈ ಝೂಮ್ ಮೀಟಿಂಗ್ 7:30 to 8:30. ಸಂಡೇಸ್ ನಮ್ ಜಾಗ ಮನೋವತಿ ಅಂತ ಸ್ಪಿರಿಚುವಲ್ ಸೆಂಟರ್ ಇದೆ, ಅಲ್ಲಿ ವಿ ಮೀಟ್ ಫ್ರಮ್ 8:30 to 2 o'clock ತನಕ. ಎವ್ರಿ ಸಂಡೇ ಇರುತ್ತಣ್ಣ ಅದು? ಎವ್ರಿ ಸಂಡೇ ಇರ್ತದಮ್ಮ. ಹಾ, And some special days will be there. We'll announce in the group. You can come on those days also. ಹಾ, ಓಕೆ ಅಣ್ಣ, ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ನಮಸ್ಕಾರ. 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 ಧನ್ಯವಾದಗಳು ರವಿ? ಅಣ್ಣ. ಸರಿ ಅಣ್ಣ. ಅಣ್ಣ, ಒಂದೊಂದು ಕ್ವಶನ್ ಯೂಟ್ಯೂಬ್ ಇಂದ ಅಣ್ಣ. ಕ್ಯಾನ್ ವಿ ಗೈಡ್ ಅಬೌಟ್ ಅವರ್ ಗುರು ಅಮರ ಟು ಅವರ್ ಪೇರೆಂಟ್ಸ್ ಅಂತ ಇದೆ ಅಣ್ಣ. ಕ್ಯಾನ್ ವಿ ಗೈಡ್ ಅಬೌಟ್ ಗುರು ಅಮರ ಟು ಅವರ್ ಪೇರೆಂಟ್ಸ್? ಅಲ್ಲ ಇನ್ನೊಂದ್ಸರಿ ಅದು ಸರಿಯಾಗಿ ಕೇಳಿಸಲ್ಲ. ಕ್ಯಾನ್ ವಿ ಕ್ಯಾನ್ ವಿ ಗೈಡ್ ಅಂತ ಅಣ್ಣ. ಅವ್ರವ್ರ ಡೆಫಿನೆಟ್ ಅವ್ರಿಗೆ ಮನಸ್ಪೂರ್ವವಾಗಿ ಇಷ್ಟ ಇದ್ರೆ ಡೆಫಿನೆಟ್ಲಿ ಅವ್ರ ಗೈಡ್ ಮಾಡ್ಬೋದು. ಅವ್ರ ತಂದೆ ತಾಯಿಗೆ ಏನ್ ಅಭ್ಯಂತರ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಪ್ರಮೋದ್ ಅಣ್ಣ, ಮಾತಾಡಿ ಅಣ್ಣ. ನಮಸ್ಕಾರ ಸರ್. ಸರ್ ಮೊನ್ನೆ ನಮಸ್ಕಾರ, ಯೂಟ್ಯೂಬ್ ಹೇಳಿಪ್ಪ. ಯೂಟ್ಯೂಬ್ ಇಂಟರ್ನೆಟ್ ನೋಡ್ಬೇಕಾದ್ರೆ ಕೃಷ್ಣಾನಂದ ಸ್ವಾಮೀಜಿ ಕೃಷ್ಣಾನಂದ ಅಂತ ಯೂಟ್ಯೂಬ್ ನೋಡಿದ್ವಿ ಸರ್. ಅವ್ರದ್ದು ಟಾಕ್ ಇತ್ತು ಸರ್. ಅವ್ರು ಯಾರು ಸರ್ ಅವರು? ಅವ್ರು ಬಂದು ಒನ್ ಆಫ್ ಅವರ್ ಮೆಂಬರ್ಸ್ who departed from us and he started on his own. ಅವ್ರು ಇನ್ನೂ ಇದಾರೆ ಸರ್ ಅವರು? ಇಲ್ಲ, ಅವ್ರು ತೀರೋದ್ರು. ಅವ್ರು 3 ವರ್ಷ ಸರಿ. ಆಯ್ತು. ಅವ್ರ ಡೈರೆಕ್ಟ್ ಡಿಸಿಪಲ್ ಅಂತಲ್ಲ ನಿಮ್ಮ ಹಾಗೆ ಸರ್ ಅವರು? He was one of our members. ಹಾ, He unfortunately he left us. ಓಕೆ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ನಾವೀಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಚಾಟ್ ಅಲ್ಲಿ ಯಾವ ಪ್ರಶ್ನೆಗಳು ಇಲ್ಲ ಅಣ್ಣ. ವಿಲ್ ಟೇಕ್ ಫ್ರಮ್ ಯೂಟ್ಯೂಬ್ ಅಣ್ಣ. ಆಯ್ತಪ್ಪ, ತಗೊಂಡು. ಅಣ್ಣ, ವಿಷ್ಣು ಲೋಕ ಅಂಡ್ ವೈಕುಂಠ ಡಿಫರೆಂಟ್ ಆರ್ ಸೇಮ್ ಅಂತ ಇದೆ ಅಣ್ಣ. Vaikuntha is the loka where Mahavishnu resides with Mahalakshmi on the Shesha. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ಮುಂದಿನ ಪ್ರಶ್ನೆ ಬಂದೋಣ. ಅನ್ಮ್ಯಾರಿಡ್ ಪೀಪಲ್ ಕ್ಯಾನ್ ಈಟ್ ಎಲೆ ಅಡಿಕೆ ಅಂತ ಕೇಳಿದಾರಣ. It is individual choice upon. It depends on their willpower, how to control and all those things. ಅದಕ್ಕೇನು ರೂಲ್ಸ್ ಇಲ್ಲ. It is good for health in a way. It is a healthy thing. ಎಲ್ಲಡಿಕೆ ಹಾಕೊಳ್ಳೋದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಪ್ರಶ್ನೆ ಕೇಳಿದ್ರಣ್ಣ ಚಾಟಲ್ಲಿ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸೇವೆಯ ಬಗ್ಗೆ ತಿಳಿಸಿ ಅಂತ ಕೇಳಿದ್ರಣ್ಣ. ಅಲ್ಲ, ಅದು ಸುಬ್ರಹ್ಮಣ್ಯ ಕ್ಷೇತ್ರ. ಅದು ಯೂಶಲ್ ಆಗಿ ಯಾರಿಗೆ ನಾಗದೋಷ ಇದೆಯೋ ಅವ್ರಂತವ್ರು ಅಲ್ಲಿ ಹೋಗಿ ಪರಿಹಾರ ಮಾಡ್ಕೋಬಹುದು. ಅದಕ್ಕೆ ಒಂದು ಸ್ಥಳ ಪುರಾಣ ಇದೆ, ಅಲ್ಲಿ ಹೋಗಿ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಒಳ್ಳೇದು, ಉತ್ತಮ. ಅದು ಅಪಾರ್ಟ್ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಇಸ್ ಅನದರ್ ಪ್ಲೇಸ್ ವೇರ್ ದಿಸ್ ಪರಿಹಾರ ಇಸ್ ಡನ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದ್ದಾರಣ್ಣ. ಅವರ್ ಸೋಲ್ ಭೂಮಿಗೆ ಕಾಂಟ್ಯಾಕ್ಟ್ ಮೇಲೆ ಬಂದಿದ್ದರೂ ಸಹ ಯಾಕೆ ತಪ್ಪು ಮಾಡುತ್ತೀವಿ ಅಂತ ಕೇಳಿದಾರಣ್ಣ. ಅವ್ರನ್ನ ನಮ್ಮ ವೆಬ್ಸೈಟ್ ನಲ್ಲಿ ಡಿಸೆಂಟ್ ಆಫ್ ಆತ್ಮ ಅದನ್ನೆಲ್ಲ ಕ್ಲೀನ್ ಆಗಿ ಹೇಳಿದೀವಿ. ಲೆಟ್ ದಮ್ ಗೋ ಥ್ರೂ ಇಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಹೇಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಶುಭಾರಾಣಿ ಅಕ್ಕ, ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರ, ಹೇಳಿಮಾ. ಸತೀಶ್ ಅಣ್ಣ, ಇವಾಗ ಮಾತಾಡಿ. ನಾವು ನಾವು ಲಲಿತಾ ಸಹಸ್ರನಾಮ ಎಲ್ಲ ಓದ್ತೀವಲ್ಲ, ಪ್ರತಿದಿನ ಅಕಸ್ಮಾತ್ ಯಾರಾದ್ರೂ ಹಸ್ಬೆಂಡ್ ಹೋದ್ರು ಅಂದ್ರೆ 1 ವರ್ಷ ಓದ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಆತರ ಏನಿಲ್ಲಮ್ಮ. ಆತರ ಏನಂದ್ರೆ ಪೂಜೆ ರೂಮ್ಗೆ ಹೋಗಿ ನೀವು ದೀಪ ಹಚ್ಚುವಾಗ ಅಷ್ಟೇ ನೀವು ಮನಸ್ಸಿನಿಂದ ಕೂತ್ಕೊಂಡು ಅಲ್ಲಿ ಲಲಿತಾ ಸಹಸ್ರನಾಮ ಸ್ಮರಣೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಮ್ ತಂದೆ ಭಕ್ತಿಯಿಂದ ಮಾಡಿ, ಹಾ. ಭಕ್ತಿಯಿಂದ ಮಾಡಿ, ಹೃದಯಪೂರ್ವಕ ಮಾಡಿ. ಆ ತಾಯಿ ಮಗು ತರ ನೀವು ಹೋಗಿ ಆ ತಾಯಿ ಹತ್ರ ಓದ್ಬಿಟ್ಟು ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಡಿ. ಆ ತಾಯಿಗೆ ಒಪ್ಪಿಸ್ಬಿಡಿ, ಅಮ್ಮ ಈ ತರ ಓದಿದೀನಿ, ನಿನ್ನಿಚ್ಛೆ ಅಂತ ಹೇಳ್ಬಿಟ್ಟು ಆ ತಾಯಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ. ಸರಿ ಸತೀಶ್ ಅಣ್ಣ, ನಮ್ ತಂದೆ ಹೋದಾಗ ಆಯ್ತು. ಒಬ್ರು ಹೇಳಿದ್ರು ನಮ್ ತಾಯಿಗೆ ಓದ್ಬಾರ್ದು ಅಂತ. ನಂಗ ಅವತ್ತಿನಿಂದ ಆತರ ಡೌಟ್. ಅಲ್ಲ ನೋಡಿಮ್ಮ, ಎಲ್ಲ ಮನಸ್ಸೇ ಕಾರಣ. ಹೇಳ್ತೀನಲ್ಲ, ನಾವು ಮನಸ್ಸಿನಿಂದ ಹೆಂಗೆ ಆಚರಿಸ್ತೀವೋ ಅದು ಮೇನ್ ಇಂಪಾರ್ಟೆಂಟ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವಾಗ ಅಪ್ಲೈ ಆಗ್ತದೆ ಅಂದ್ರೆ ವೆನ್ ಯು ಆರ್ ಆಸ್ಕಿಂಗ್ ಫಾರ್ ಸಮ್ ಮೆಟೀರಿಯಲ್ ಬೆನಿಫಿಟ್. ವೆನ್ ಯು ಡೋಂಟ್ ಆಸ್ಕ್ ಫಾರ್ ಎನಿ ಮೆಟೀರಿಯಲ್ ಬೆನಿಫಿಟ್ ಫಾರ್ ಎ ಸ್ಪಿರಿಚುವಲ್ ಎಲಿವೇಶನ್, ದೇರ್ ಇಸ್ ನೋ, ಈ ರೂಲ್ಸ್ ಎಲ್ಲ ಬರಲ್ಲ. ಸರಿ ಸತೀಶ್ ಅಣ್ಣ, ಥ್ಯಾಂಕ್ ಯು. ಶ್ರೀಕೃಷ್ಣ ನಮಸ್ಕಾರ. ಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಸತೀಶ್. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅವರು ಮೆಡಿಕಲ್ ಸ್ಟೂಡೆಂಟ್ ಅಂತಣ್ಣ, ಇಂಡಿಯಾಗೆ ವೆಕೇಶನ್ ಮೇಲೆ ಬಂದಿದ್ರಂತಣ್ಣ. ಅವರು ಈಗ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಬಟ್ ಈ ಕಾರಣದಿಂದ ಮನೋವತಿಗೆ ಬರಕ್ಕಾಗಲ್ಲ, ಏನ್ ಮಾಡಬಹುದು ಅಂತ ಕೇಳ್ತಾರಣ್ಣ. ಅಂದ್ರೆ ನಾಳೆ ಈಸ್ ನಾಟ್ ಇನ್ ಅ ಪೊಸಿಷನ್ ಟು ಕಮ್ ಟು ಮನೋವತಿ. ನಾಟ್ ಓನ್ಲಿ ಟುಮಾರೋ ಅಣ್ಣ, ಇನ್ ಫರ್ದರ್ ಆಲ್ಸೋ. ಅಲ್ಲ, if he is staying in Bangalore, he can make himself and come for 1 hour and go. What is there in it? ನೋಡ, ಅವರು ವೆಕೇಶನ್ ಮೇಲೆ ಬೆಂಗಳೂರು ಇಂಡಿಯಾಕ್ಕೆ ಬಂದಿದ್ರಂತಣ್ಣ. ಬರ್ಲಪ್ಪ, ಏನಕ್ಕೆ ಬರ್ಲಿ? ವೆಕೇಶನ್ ಎಷ್ಟು ದಿವಸ ಇರ್ತಾರೆ ಇಲ್ಲಿ? ಆ ವೆಕೇಶನ್ ಅಲ್ಲಿ ಸಂಡೇ 1 ದಿವಸ ಬರ್ತದಲ್ಲ, ಯು ಕ್ಯಾನ್ ಸ್ಪೇರ್ ಸಮ್ ಟೈಮ್ ಕಮ್ ಅಂಡ್ ಗೋ. ಇಫ್ he is
that much interested in spiritual sadhana and having to get the grace of Guru Amara, he has to sacrifice for 2 hours, come to Manavati and go. Why he came for vacation? What is he going to do in all the vacation period? Is he so busy that he cannot spare 2 hours? It is their individual choice. ಅಪ್ಪ ನಾವೇನ್ ಫೋರ್ಸ್ ಮಾಡಕ್ಕಾಗಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ, ಮುಂದಿನ ಪ್ರಶ್ನೆ ಬಂದು ಒಬ್ಬರು ಅಕ್ಕ ಕೇಳಿದಾರಣ್ಣ, ನಮ್ಮ ಗೊಂದಲಗಳಿಗೆ ಪರಿಹಾರ ಹೇಗೆ ಅಮರ ಗುರುಗಳಿಗೆ ಪ್ರಾರ್ಥಿಸಬೇಕು ಅಂತ ಕೇಳಿದಾರಣ್ಣ. ಗೊಂದಲಗಳು ನಾವು ಮಾಡೋ ಕರ್ಮದಿಂದ ಬಂದಿದೆ. ಅದಕ್ಕೆ ಗುರು ಅಮರ ಅವನು ಹೃದಯಪೂರ್ವಕವಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಅವ್ರು ಅದಕ್ಕೆ ದಾರಿ ತೋರಿಸ್ತಾರೆ, ಹೆಲ್ಪ್ ಮಾಡ್ತಾರೆ ಅದರಿಂದ ಆಚೆ ಬರಕ್ಕೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ರಾಹು ಮಹಾದಶಗೆ ಅಮರ ಗುರುಗಳು ಪರಿಹಾರ ತಿಳಿಸಿದ್ದಾರಾ ಅಂತ ಕೇಳಿದಾರಣ್ಣ. ಆ ತರ ಹೇಳಕ್ಕಾಗಲ್ಲ. ಅವ್ರ ಅಸ್ಟ್ರಾಲಜಿ ಹೇಳ್ಕೊಟ್ರು. ಇನ್ ಸಿಂಪಲ್ ವೇ ಈ ಟಾಟ್ ಅಸ್ ಸೊ ದಟ್ ವಿ ಶುಡ್ ನಾಟ್ ಗೆಟ್ ಚೀಟೆಡ್ ಅಂತ ಹೇಳಿದ್ರು. ದಟ್ ಈಸ್ ದ ಸ್ಟೇಟ್ಮೆಂಟ್ ಈ ಸೆಡ್. ನೋ ಅಸ್ಟ್ರಾಲಜಿ ಸೊ ದಟ್ ಯು ವಿಲ್ ನಾಟ್ ಗೆಟ್ ಚೀಟೆಡ್ ಅಂದ್ರು. ಸೊ ಅದರಲ್ಲಿ ಸಾಕಷ್ಟು ವಿಷಯ ಬಂತು. ಎವ್ರಿ ದಸ ಇದೆ, ರಾಹು ದಸ ಇದೆ, ಕುಜ ದಸ ಇದೆ, ಶನಿ ದಸ ಇದೆ, ಎಲ್ಲ ದಸಗಳಿದೆ. ಆ ದಸಗಳಿಗೆ ಆ ಪರಿಹಾರ ಇದೆ. ಲೆಟ್ ದೆಮ್ ಕಾಂಟ್ಯಾಕ್ಟ್ ಎ ಪ್ರಾಪರ್ astrologer. From him, let them know the pariyara for it. The Rahu andre, it depends on the individual horoscope also, where Rahu is placed. There are so many aspects are there to go into it. Just like that, we cannot generalize. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಹೇಳಿ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ, ಸಾವಿನ ಭಯದ ಬಗ್ಗೆ ಥಿಂಕ್ ಹೇಗೆ ಸ್ಟಾಪ್ ಮಾಡೋದು ಅಂತ ಇದೆ ಅಣ್ಣ. You should get into spiritual sadhana by which he will get out of this fear of death. He will be in a position to invite death instead of getting fear of death. Get hold of a guru who will give the knowledge how to do the spiritual sadhana. After that, you practice it, then you will overcome this fear of death. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಹೇಳಿ. ಪ್ಲಾನೆಟರಿ ಮೂಮೆಂಟ್ಸ್ ನಿಜವಾಗ್ಲೂ ನಮ್ಮ ಮೇಲೆ ಫಿಸಿಕಲ್ ಅಂಡ್ ಎಮೋಷನಲ್ ಪರಿಣಾಮವನ್ನು ಬೀರುತ್ತವಾ ಅಂತ ಕೇಳಿದಾರಣ್ಣ. One should understand planets are nothing but they download the karmas as per our previous karmas, what we have done, good or bad. They just do their duty ashte they are doing ashte. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಪ್ರಶ್ನೆ ಕೇಳಿದಾರಣ್ಣ, ವಿಚ್ ಫ್ರೂಟ್ ಆರ್ ಕಲರ್ ಡಿಡ್ ಗುರು ಅಮರ ಲೈಕ್ಡ್ ವೆರಿ ಮಚ್? There was nothing specific like that by Guru Amara. Only thing he advocated on the lavender color shirt to be worn because it is the actual color of sun, which will protect you from the ultraviolet rays. So that is what we are all wearing on Sundays. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ನಾವೀಗ ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಮುಂದಿನ ಪ್ರಶ್ನೆ ಒಂದು ಚಾಟ್ ಇಂದ ಅಣ್ಣ. ಅಮರವಾಣಿ ಬುಕ್ಕಿನ ಕಾಸ್ಟ್ ಎಷ್ಟು ಮತ್ತೆ ಹೇಳಿದಾರಣ್ಣ ಅವರು. ಭಗವತಿಲಿ ತಗೊಂಡ್ರೆ 400 rupees. ಔಟ್ಸೈಡ್ ಬ್ಯಾಂಗ್ಳೂರ್ ಅಂದ್ರೆ ವಿತ್ ಕೊರಿಯರ್ ಚಾರ್ಜ್ ಇಟ್ ಇಸ್ 500 rupees. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಹೆಣ್ಣು ಮಕ್ಕಳು ಋತು ಸಮಯದಲ್ಲಿ ಪೂಜೆ ಮಾಡಲು ಹಾಗಿಲ್ಲ, ಹೌದು. ಆದರೆ ಲಲಿತಾ, ವಿಷ್ಣು ಸಹಸ್ರನಾಮ, ಇನ್ಯಾವುದೇ ಮಂತ್ರ ಪಾರಾಯಣ ಮಾಡಬಹುದಾ ಅಂತ ಕೇಳ್ತಾರಣ್ಣ. ಅದೇ ಅವಾಗ್ಲೇ ಅವ್ರು ಒಬ್ರು ಪ್ರಶ್ನೆ ಕೇಳಿದ್ರಲ್ಲಪ್ಪ, ನಾವು ಹೇಳಿದೀವಿ ಅವ್ರಿಗೆ, ಇಫ್ ದೇ ಡೋಂಟ್ ಆಸ್ಪೈರ್ ಫಾರ್ ಎನಿ ಮೆಟೀರಿಯಲ್ ಬೆನಿಫಿಟ್, ಮಾನಸಿಕವಾಗಿ ಕಣ್ಣು ಮುಚ್ಕೊಂಡು ಮನಸ್ಸಿನಿಂದ ಸ್ಮರಣೆ ಮಾಡಬಹುದು. ಇಲ್ಲ ಬೆಸ್ಟ್ ಇಸ್ ದೋಸ್ ಡೇಸ್ ದೇ ಕ್ಯಾನ್ ರಿಸೈಟ್ ದ ತಾರಕ ಮಂತ್ರ, ರಾಮ 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 ಅಂತ. ಅದಕ್ಕೆ ಅಡ್ಡೇ ಇಲ್ಲ ಅದಕ್ಕೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ. ಸರ್, ಇಫ್ ಅಸ್ಟ್ರಾಲಜಿ ಈಸ್ ಕಂಪ್ಲೀಟ್ಲಿ ಟ್ರೂ ಮೀನ್ಸ್ ಡೋಂಟ್ ವಿ ಹ್ಯಾವ್ ದ ಫ್ರೀ ವಿಲ್ ಅಂತ ಕೇಳ್ತಾರೆ. See, astrology is nothing but it as per your birth time, the horoscope is casted, it, and ಪೂರ್ವ ಜನ್ಮ ಕರ್ಮಗಳು ಏನೇನಿದೆಯೋ ಅದು ನೀವು ಅದರ ಪ್ರಕಾರ ಅನುಭವಿಸ್ತೀರ. ಅಸ್ಟ್ರಾಲಜಿ ಅನ್ನೋದು ಅಸ್ಟ್ರಾಲಜಿ ಬಂದ್ಬಿಟ್ಟು ಜ್ಯೋತಿಷ ಅಂತ ಸಾಂಸ್ಕ್ರಿಟ್ ನಲ್ಲಿ. ಜ್ಯೋತಿ ಮೀನ್ಸ್ ಅವರ ಆತ್ಮ, ಶಾ ಅಂದ್ರೆ ನಾಲೆಡ್ಜ್. ಸೊ ಇಟ್ ಗಿವ್ಸ್ ದ ನಾಲೆಡ್ಜ್ ಆಫ್ ಅವರ್ ಆತ್ಮ ಅಂಡ್ ಇಟ್ ಇಸ್ ಅ ಗೈಡ್ ಟು ಅಸ್ ಇನ್ ಫ್ಯೂಚರ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಹೌ ಯು ಹ್ಯಾವ್ ಟು ಪ್ರಿಕಾಷನ್ ತಗೋಬಹುದು, ಯಾವ ತರ ಪರಿಹಾರ ಮಾಡಬೇಕು ಅಂತ. ಇಟ್ ಈಸ್ ಇನ್ ಎ ವೇ ಇಟ್ ಹೆಲ್ಪ್ಸ್ ಯು ಟು ಓವರ್ಕಮ್ ಯುವರ್ ಕರ್ಮ ವಾಟ್ ಎವರ್ ಯು ಆರ್ ಡನ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ವಿಲ್ ವೇಟ್ ಫಾರ್ 1 minute ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂತು. ಒಬ್ರು ಅಣ್ಣ ಕೇಳ್ತಾರಣ್ಣ. ನಮಸ್ತೆ ಅಣ್ಣ, ಯಾರಾದರೂ ಅಸ್ಟ್ರೋ ಟ್ರಾವೆಲ್ ಮಾಡುವಾಗ ಸೂಕ್ಷ್ಮ ಶರೀರದಲ್ಲಿ ಯಾತ್ರೆ ಮಾಡುತ್ತಾರೆ, ಅಲ್ಲಿ ಆತ್ಮ ಹಾಗೂ ಸೂಕ್ಷ್ಮ ಶರೀರ ಬೇರೆನಾ ಅಂತ ಕೇಳ್ತಾರೆ. ಇಲ್ಲ, ಆತ್ಮ ಇದ್ರೇನೆ ಯು ಕ್ಯಾನ್ ಕಮ್ ಔಟ್ ವಿತ್ ಸೂಕ್ಷ್ಮ ಶರೀರ. ಹೌ ಕ್ಯಾನ್ ಆತ್ಮ ಬಿ ಸಪರೇಟೆಡ್? ಸರಿ ಅಣ್ಣ, ಅವ್ರು ಅರ್ಥ ಮಾಡ್ಕೋಬೇಕು. When the astral body comes out, it comes with Atma. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ವಿಲ್ ಟೇಕ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಹೂ ಈಸ್ ಏಕಲವ್ಯ ಇನ್ ಹಿಸ್ ಫಾಸ್ಟ್ ಲೈಫ್ ಅಂಡ್ ವೈ ಹಿ ಸೈಡ್ಲೈನ್ಡ್ ಇನ್ ಮಹಾಭಾರತ? ಅಲ್ಲ, you sidelined ಅಲ್ಲ in Mahabharata. He fought in the Mahabharata war ultimately, and he was killed in the Mahabharata war. ಅದು ಅವ್ರಿಗೆ ಗೊತ್ತಲ್ಲ, ದ್ರೋಣಾಚಾರ್ಯ ಯಾವ ತರ ಅವ್ರನ್ನ ಮಿಸ್ಡೀಡ್ ಮಾಡಿದ್ರು ಅವ್ರಿಗೆ ಅಂತ. ಹೌದಣ್ಣ, ಆ ಸ್ಟೋರಿ ಮಹಾಭಾರತ ಅದೇ, ದಟ್ ಈಸ್ ದ ಮೇನ್ ಸ್ಟೋರಿ ವೇರ್ he comes into picture. Then afterwards he repents and he goes off. This comes to the knowledge of Duryodhana, who brings him into his
group, and in the Mahabharata war, he also takes part in it. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅವರು ಕಾಕಾ ಬುಶುಂಡಿ ಅಂಡ್ ಹಿಸ್ ರೋಲ್ ಏನು ಅಂತ ಕೇಳಿದಾರಣ್ಣ. Kakabu ಗೊತ್ತಿಲ್ಲಪ್ಪ. ಅದು ಕಾಕಾಭೂಷಣಿ is the ವಾಹನ ಆಫ್ ಶನಿದೇವರ್ ಅಲ್ವಾ? ದಟ್ ಮಚ್ ಐ ನೋ. ಇಸ್ ರೋಲ್ ಗೊತ್ತಲ್ಲ, ವಾಹನದ ಏನ್ ರೋಲ್ ಇದೆ ಆ ರೋಲ್ ಮಾಡ್ತಾರೆ ಅವರು. ಲೈಕ್ ಗರುಡ, ಲೈಕ್ ಮೂಷಿಕ, ಲೈಕ್ ಸಿಂಹ, ಲೈಕ್ ಹಂಸ, ಆ ಥರ. ಈಚ್ ಒನ್ ಡೂ ದೇರ್ ಡ್ಯೂಟೀಸ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಇಟ್ ಈಸ್ ರಿಲೇಟೆಡ್ ಟು ಡಯಟ್ ಅಣ್ಣ. ಅಣ್ಣ, ಕ್ಯಾನ್ ವಿ ಹ್ಯಾವ್ ದ ಕರ್ಡ್ ಇನ್ ನೈಟ್ ಟೈಮ್ಸ್ ಅಂತ ಕೇಳಿದಾರಣ್ಣ. It is better. It will give you digestive system in your meals afterwards. But ಇನ್ನೊಂದು, let them have very light meals always during night times. And morning you do the breakfast, you have a heavy breakfast, and lunch you have a normal lunch. But night ಬಂದ್ಬಿಟ್ಟು you have a very light dinner, because it will help you in doing the astral travel easily. ಕರ್ಡ್ಸ್ ತಗೋಬಹುದು, ಏನ್ ತೊಂದರೆ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಯಾವುದು ಪ್ರಶ್ನೆಗಳು ಬಂದಿಲ್ಲ ಅಣ್ಣ. ವಿಲ್ ಟೇಕ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂತು ಅಣ್ಣ. Is there any incident about Guru Amara given darshana to his followers physically, to his devotees? ಇಲ್ಲ, physically I have no idea, but astrally many have had the darshan. Even recently many people had the darshan. They messaged to me their experiences, and they called over the phone and also told me the experiences. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಿಲ್ ವೇಟ್ ಫಾರ್ 1 minute ಅಣ್ಣ. ಮುಂದಿನ ಪ್ರಶ್ನೆ ಬಂತು ಅಣ್ಣ. ಬೇರೆಯವರ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತಾ ಅಂತ ಕೇಳಿದಾರಣ್ಣ. ಖಂಡಿತ. ಇಫ್ ಎ ಪರ್ಸನ್ ಬಟ್ಟೆ ಅವ್ರ ಮೆಂಟಾಲಿಟಿ ಹೆಂಗಿದೆ, ಅವ್ರ ವೈಬ್ರೇಷನ್ಸ್ ಹೆಂಗಿದೆ, ಅವರಲ್ಲಿ ಈಸ್ ಸ್ಪಿರಿಚುವಲಿ ಓರಿಯೆಂಟೆಡ್ ಇಲ್ಲ ಈಸ್ ನೆಗೆಟಿವ್ಲಿ ಓರಿಯೆಂಟೆಡ್, ಆಲ್ ದಿಸ್ ಥಿಂಗ್ಸ್ ಕಮ್ಸ್ ಇನ್ ಟು ಅಕೌಂಟ್. ತುಂಬಾ ತಪ್ಪು ಬೇರೆಯವರು ಬಟ್ಟೆ ಹಾಕೊಳ್ಳೋದು. ಅವ್ರ ಕರ್ಮವು ನಮ್ಗೆ ಬಂದು ಸೇರ್ತದೆ. ಇರೋ ಕರ್ಮ ಸಾಲದ ನಮ್ಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದು ಅಣ್ಣ. ಮೋಸ್ಟ್ ಆಫ್ ಪೀಪಲ್ ಅಡಿಕ್ಟೆಡ್ ಟು ಸಿಗರೇಟ್ ಅಂಡ್ ಆಲ್ಕೋಹಾಲ್, ಇಟ್ ಅಟ್ರಾಕ್ಟ್ಸ್ ಎನಿ ಬ್ಯಾಡ್ ಕರ್ಮ ಅಂತ ಕೇಳಿದ್ರು. ಖಂಡಿತ. By doing that, they incur bad karma. By taking alcohol, they get into bad karmas. They do the action without knowing. They have no control over them. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ಯೂಟ್ಯೂಬಿಂದನೂ ಎಲ್ಲ ಪ್ರಶ್ನೆಗಳು ಆಗಿದಾವಣ್ಣ. ವಿಲ್ ಟೇಕ್ ಸಮ್ ಕ್ವಶನ್ಸ್ ಅವ್ರ ಕಮೆಂಟ್ಸ್ ಫ್ರಮ್ ಆನಂದ್ ಅಣ್ಣ ಇಂಟರ್ವ್ಯೂ ಕೊಟ್ಟಿದ್ರಣ್ಣ, ಅದರಿಂದ ತಗೋಬಹುದು. ತಗೊಳ್ಳಿ. ಅಣ್ಣ ಒಬ್ರು ಕಮೆಂಟ್ ಮಾಡಿದಾರಣ್ಣ, ಆನಂದ್ ಅಣ್ಣ ಅವರಿಗೆ ಅಡ್ರೆಸ್ ಮಾಡಿದೆ ಅಣ್ಣ. ಅದು ಆನಂದ್ ಅಣ್ಣ, ನೀವು ಇನ್ನೂ ಸ್ವಲ್ಪ ಪ್ರಶ್ನೆಗಳನ್ನು ಮೊದಲೇ ಬರೆದಿಟ್ಟುಕೊಂಡು ಮತ್ತೊಮ್ಮೆ ಸತೀಶ್ ಅಣ್ಣರವನ್ನು ಸಂದರ್ಶನ ಮಾಡಿ ಅಂತ ಇದೆ ಅಣ್ಣ. ಇಲ್ಲ, ಅದು ನೋಡಿ, ಅವರು ಬೇರೆ ತರ ತಗೊಂಡಿದ್ದಾರೆ ಪಾಪ. ಆನಂದ್ ಅವರು ಇಟ್ಸ್ ಫಸ್ಟ್ ಟೈಮ್, ಹಿ ಡಸಂಟ್ ನೋ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ ಇನ್ ವಿಚ್ ವಿ ಆರ್. ಅರ್ಥ ಆಯ್ತಾ? ಸೊ ಹಿ ಈಸ್ ನಾಟ್ ಪೊಸಿಷನ್ ಟು ಆಸ್ಕ್ ಕ್ವಶನ್ಸ್ ಲೈಕ್ ದಟ್, ಅಂಡ್ ಹಿಸ್ ಸೇಮ್ ವಾಸ್ ಡಿಫರೆಂಟ್. So he got this broadcast for a certain purpose that he achieved. That's all. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಆಮೇಲೆ ಅವರು ರಾಘವೇಂದ್ರ ಅವರು ಲಾಸ್ಟ್ ಟೈಮ್ ಮೋಹಿನಿ ಬಗ್ಗೆ ಕೇಳಿದ್ರು. ಒಂದು ಅವ್ರು ತಿಳ್ಕೋಬೇಕು, ಕ್ವಶನ್ ಕೇಳುವಾಗ ನಾವು ಯಾವ ತರ ಇದ್ದೀವಿ ನಮ್ಮ ಆರ್ಗನೈಸೇಷನ್. ಅವರ ಆರ್ಗನೈಸೇಷನ್ ಇಸ್ ಪ್ಯೂರ್ಲಿ ಸ್ಪಿರಿಚುವಲ್. ಇಟ್ ಇಸ್, ವಿ ಡೋಂಟ್ ಗೋ ಇನ್ ಟು ದಿಸ್ ನೆಗೆಟಿವ್ ಫ್ಯಾಕ್ಟರ್ಸ್ ಆಫ್ ಇಟ್. And our Guru has not taught us anything of that Vidya. This is a different Vidya. It is a lower material part of the spiritual activity. Idu Shudra Vidya idu. Artha aita? So idikke anta there are certain people who practice it in a different way. Now ಮಾಡೋದು ಬಂದ್ಬಿಟ್ಟು for moksha we do. ಸೊ ಅವ್ರು ರಾಘವೇಂದ್ರ ಅವರು ತಿಳ್ಕೋಬೇಕು ಕರೆಕ್ಟ್ ಆಗಿ. ನಮ್ಮ ಆನ್ಸರ್ ಆ ತರ ಬಂತು. ಅವ್ರಿಗೆ ಏನ್ ಬೇಕಾಗಿತ್ತು, ಅವ್ರದ್ದು ಪ್ರಾಬ್ಲಮ್ ತೀರ್ಬೇಕಾಗಿತ್ತು. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಡೂ ದಟ್, ಬಟ್ ವಿ ಗೈಡೆಡ್ ದಮ್. ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್ ಹೂ ಹ್ಯಾವ್ ಮಾಸ್ಟರ್ಡ್ ದಟ್ ಶುದ್ರ ವಿದ್ಯಾ, ಹೂ ಆರ್ ಇನ್ ಎ ಪೊಸಿಷನ್ ಟು ರಿಮೂವ್ ದಟ್ ಮೋಹಿನಿ ಎಫೆಕ್ಟ್. ಸೊ ಅವ್ರು ಅದನ್ನ ಹುಡ್ಕೊಂಡು ಅವ್ರು ಹೋಗ್ಬೇಕು. ಅವ್ರು ಬೇರೆ ತರ ಅರ್ಥ ಮಾಡ್ಕೊಂಡು ನಮ್ಗೆ ಆನ್ಸರ್ ಈ ತರ ಕೊಟ್ಟಿಲ್ಲ, ಥ್ಯಾಂಕ್ಸ್ ಅಂತ ಹೇಳೋದು, ಇಟ್ ಈಸ್ ಹಿಸ್ ವ್ಯೂ. ವಿ ಕೆನಾಟ್ ಅಕ್ಸೆಪ್ಟ್ ದಟ್. ನಮ್ಗೆ ಏನು ನಮ್ ಗುರು ಋಷಿಗಳು ಹೇಳಿದಾರೋ ಅದನ್ನೇ ನಾವು ಹೇಳಕ್ಕಾಗ್ತದೆ. ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಾವು ನಿಮ್ಗೆಲ್ಲ ಹೇಳ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ದಟ್ ವಿ ಕೆನಾಟ್ ಡೂ ಎನಿಥಿಂಗ್ ಅದರ್ವೈಸ್. ಐ ಕ್ಯಾನ್ ಓನ್ಲಿ ಹೆಲ್ಪ್ ಹಿಮ್ and show him a way. There are specialists for it. ಅವ್ರು ಹುಡುಕ್ಬೇಕು. ಅವರು ಇವಾಗ ನಾವು ಒಂದು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಇರಲ್ವಾ ಸ್ಪೆಷಲಿಸ್ಟ್ಗಳು, ಕಾರ್ಡಿಯಾಲಜಿಸ್ಟು, ಯೂರಾಲಜಿಸ್ಟು, ಆತರ ಇದಾರೆ ಬೇಕಾದಷ್ಟು. ಅವ್ರಿಗೆ ಹೇಳ್ತವಲ್ಲ ಲಾಸ್ಟ್ ಟೈಮು ಕೇರಳಕ್ಕೆ ಹೋದ್ರೆ ಸಾಕಷ್ಟು ಜನ ಇದ್ದಾರೆ, ಮಾಡ್ಕೋಬಹುದು ಹೋಗಿ ಅಲ್ಲಿ. ಸರಿ ಅಣ್ಣ. ಅಲ್ಲಿ ಚೋಟಾಣಿಕೆರೆ ಭಗವತಿ ಟೆಂಪಲ್ ಇದೆ. ಇಟ್ ಇಸ್ ವೆರಿ ಫೇಮಸ್ ಫಾರ್ ದಿಸ್. ಅಲ್ಲಿ ಹೋದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕರೆಕ್ಟ್ ಆಗಿ ಅದಕ್ಕೆ ಪರಿಹಾರ ಮಾಡಿ ಕೊಡ್ತಾರ ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಸೂರ್ಯನಾರಾಯಣ ಅಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ ಅಣ್ಣ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಗುರುಜಿ, ಹೇಳಿಮ್ಮ. ಧ್ಯಾನ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಆರೋಗ್ಯ ಸಮಸ್ಯೆ ಇದೆ. ಸರಿಯಾದ ಸಮಯಕ್ಕೆ ಎದ್ದೊಳಕಾಲ, ಧ್ಯಾನ ಮಾಡಕ್ಕಾಗಲ್ಲ. ಬೇಗ ಎದ್ದು ಏನಾದ್ರು ಮಾಡೋಣ, ಶ್ಲೋಕ ಹೇಳೋಣ ಅಥವಾ ಧ್ಯಾನ ಮಾಡೋಣ ಅಂದ್ರೆ ವಿಪರೀತ ಆರೋಗ್ಯ ಸಮಸ್ಯೆಗಳು. ಆವಾಗ ನಾವು ಭಗವಂತನ ನನ್ಗೆ ಆರೋಗ್ಯ ಸರಿ ಮಾಡು ಅಂತ ನಾವು ಕೇಳ್ಕೋಬೇಕು, ಅಥವಾ ನನಗ್ ಧ್ಯಾನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಭಗವಂತ ಅಂತ ಕೇಳೋದ್ ಸರಿನಾ? ಯಾವ ರೀತಿ ಹೆಂಗೆ ಕೇಳ್ಬೇಕು ಗುರುಜಿ? ಫಸ್ಟ್ ಒಂದ್ ತಿಳ್ಕೊಳ್ಳಿ, ನಿಮ್ಗೆ ಆರೋಗ್ಯ ಸಮಸ್ಯೆ ಬಂದಿರೋದು ನೀವ್ ಮಾಡಿದ ಕರ್ಮದಿಂದ. ಅರ್ಥ ಆಯ್ತಾ? ಅದಕ್ಕೆ ಭಗವಂತ ಕಾರಣ ಇಲ್ಲ. ಯಾವ ತರಾನು ನಾವು ಪೂರ್ವ ಜನ್ಮದಲ್ಲಿ ಏನೇನ್ ಕರ್ಮ ಮಾಡಿದೀವೋ ಅದೇ ನಮ್ಗೆ ಈ ತರ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು. ಇದಕ್ಕೆ ಒಂದು ಸೊಲ್ಯೂಷನ್ ಸಿಂಪಲ್. ಒಂದು ಒಳ್ಳೆ ಗುರುನ ಚಾಯ್ಸ್ ಮಾಡಿ, ಅವ್ರ ಹತ್ರದಿಂದ ದೀಕ್ಷೆ ತಗೊಳ್ಳಿ. ಅವ್ರು ಇದಕ್ಕೆ ದಾರಿ ಖಂಡಿತ ತೋರಿಸ್ತಾರೆ. ಇದಕ್ಕೆ ಯಾವ ತರ ಮಾಡ್ಬೇಕಂತ ಅವ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಅದನ್ನ ಪ್ರಕಾರ ಮಾಡಿ ನಿಮ್ಗೆ ಆರೋಗ್ಯ ದಾರಿ ಬರ್ತದೆ ಒಳ್ಳೆ ಆಗಕ್ಕೆ. ಆಮೇಲೆ ನಿಮ್ಗೆ ಸ್ಪಿರಿಚುವಲ್ ಸಾಧನೆನೂ ನಿಮ್ಗೆ ಬೆನಿಫಿಟ್ ಬರ್ತದೆ. ಧನ್ಯವಾದ ಗುರುಜಿ. ನಾನ್ ಗುರು ಅಲ್ಲಮ್ಮ, ನಾನು
ನನ್ನ ಗುರು ಅಮರ ಅವರೇ ಗುರು. ಐ ಆಮ್ ಜಸ್ಟ್ ಎ ಸ್ಪಿರಿಚುವಲ್ ಟೀಚರ್ ಅವರ ಗೈಡ್. ಆಯ್ತು ಅಣ್ಣ. ಆಯ್ತಮ್ಮ. ಧನ್ಯವಾದಗಳು ಅಣ್ಣ. ಮಾದೇಶ್ ಬಿ ಅಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ ಅಣ್ಣ. ಆ, ತುಂಬಾ ಧನ್ಯವಾದ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮಸ್ಕಾರ ರಮೇಶ್. ಸತೀಶ್ ಅವರೇ. ರಮೇಶ್ ಮಾದೇಶ್ ಅವ್ರು ಹೇಳಿ. ನನಗೆ ತುಂಬಾ ದಿನದಿಂದ ಇದೇ ಡೌಟ್, ಇದೇ ಕ್ಲಾರಿಫಿಕೇಶನ್ ಇಲ್ಲ. ಏನಂದ್ರೆ ನಾನು ಸ್ಪಿರಿಚುವಲ್ ಮತ್ತೆ ಮೆಡಿಟೇಷನ್ ಅಲ್ಲಿ ಸಾಧನೆ ಮಾಡ್ಬೇಕಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಅಣ್ಣವರ. ಏನಾಗ್ತಾ ಇದೆ ಅಂದ್ರೆ ತುಂಬಾ ಗುರುಗಳದೇ ಈಗ ಆನ್ಲೈನ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಒಂದೊಂದ್ ಟೈಮ್ ಒಂದೊಂದು ಗುರು ಸಿಕ್ತಾಗೆಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ನನಗೆ ಪರ್ಟಿಕ್ಯುಲರ್ ಗುರು ಅಂತ ನನಗೆ ಸೆಲೆಕ್ಟ್ ಮಾಡಕ್ ನನ್ ಕೈ ಆಗ್ತಾ ಇಲ್ಲ. ಸೊ ಅದು ಹೆಂಗೆ ಯಾವ ತರ ಮಾಡ್ಬೇಕಂತ ಏನಾದ್ರು ಪರಿಹಾರ ಇದೆಯಾ ಸತೀಶ್ ಅಣ್ಣವರ? ನೋಡಿ, ಎನಿ guru who gives you spiritual knowledge without asking money is a real guru. Wherever money is involved, it is not correct. ಸತ್ಯ ಇಲ್ಲ ಅಲ್ಲಿ. ಇದು ತಿಳ್ಕೊಳ್ಳಿ. Knowledge is Parabrahmas. It should not be bartered or commercialized in any way. This is what our Guru Amara followed. So if you want, you can take Guru Amara as your Guru. With faith and belief, you follow him. He will take you into the spiritual sadhana and you will have a blissful life. Thanks Anna, thanks for the wonderful guidance from you, and definitely I will take Guru Amara as a guru. So going forward I will follow him, and thank you so much for the opportunity. ಧನ್ಯವಾದಗಳನ್ನ. ನಮಸ್ಕಾರ. ನಮಸ್ಕಾರ. ಹಲೋ ಸತೀಶ್ ಅಣ್ಣ. ನಮಸ್ಕಾರ ಪ್ರವೀಣ್. ಶಶಿಧರ್ ಮೈಸೂರಿಂದ ಅಣ್ಣ. ಮಾತಾಡಿ ಶಶಿಧರ್ ಇಲ್ಲ, ಅಣ್ಣ. ಹೇಳಿ ಶಶಿಧರ್. ಅಣ್ಣ ಇದು ವರಮಹಾಲಕ್ಷ್ಮಿಗೆ ಈ ವರಮಹಾಲಕ್ಷ್ಮಿಗೆ ಕೂರಿಸ್ತಾರಲ್ಲ, ಅದಕ್ಕೆ ಮುಖ ವರಮಹಾಲಕ್ಷ್ಮಿಗೆ ಕೈ ಕಾಲು ಎಲ್ಲ ಕೂರಿಸ್ತಾರಲ್ಲ, ಅದು ತಪ್ಪು ಅಲ್ವಣ್ಣ? ಅದು ಒಬ್ರೊಬ್ರು ಫ್ಯಾಮಿಲಿನಲ್ಲಿ ಒಂದೊಂದ್ ತರ ಆಚರಿಸ್ತಾರೆ. ಅದು ನಾವೇನ್ ಹೇಳಕ್ ಆಗಲ್ಲ. ಅವ್ರ ಪೂರ್ವಿಕರು ಹೆಂಗ್ ಮಾಡಿದ್ರು ಅದನ್ನ ಪ್ರಕಾರ ಮಾಡ್ತಾರೆ. ಆಕ್ಚುಲಿ ವರಮಹಾಲಕ್ಷ್ಮಿಗೆ ಒಂದು ಕಳಸ ಇಟ್ಟು, ತೆಂಗಿನಕಾಯಿ ಇಟ್ಟು, ಅದಕ್ಕೆ ಮುಖ ಇಟ್ಟು ಆ ತಾಯಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ವರಮಹಾಲಕ್ಷ್ಮಿ. ಇದು ಆಕ್ಚುಯಲ್ ಪದ್ಧತಿ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಅದು ಹೆಂಗೆ ಅವ್ರಿಗೆ ಬಂತು ಅಂತ ಗೊತ್ತಿಲ್ಲ. ಅವ್ರ ಹಿರಿಯರು ಆತರ ಏನಾದ್ರು ಮಾಡಿರ್ಬೋದು, ಇಲ್ಲ ಯಾರಾದ್ರೂ ಅವ್ರಿಗೆ ಅಡ್ವೈಸ್ ಮಾಡಿರ್ಬೋದು, ಅದನ್ನ ಅವರು ಫಾಲೋ ಮಾಡ್ತಾರೆ. ಆಯ್ತು ಅಣ್ಣ. ಜನರಲ್ ಆಗಿ ಮುಖ ಇಟ್ಟು ಮಾಡೋದು. ಅಮರ ಗುರುಗಳು ಏನಂತ ಸಜೆಷನ್ ಮಾಡಿ? ಅವರು ನಮ್ಗೆ ಎಲ್ಲಾ ಫೆಸ್ಟಿವಲ್ಸ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದು ನೀವು ನಮ್ಮ ವೆಬ್ಸೈಟ್ ಹೋಗಿ ಅದ್ನಲ್ಲಿ ಫೆಸ್ಟಿವಲ್ಸ್ ಅಂತ ಇರ್ತದೆ. ಅದ್ನಲ್ಲಿ ವರಮಹಾಲಕ್ಷ್ಮಿ ವ್ರತ ಹೆಂಗ್ ಮಾಡ್ಬೇಕಂತ ಕ್ಲೀನ್ ಆಗಿ ಹೇಳಿದ್ವಿ. ಅದನ್ನ ಪ್ರಕಾರ ತಿಳ್ಕೊಳ್ಳಿ. ಆಯ್ತು. 3 ದಿವಸ ಮುಂಚೆನೂ ಗ್ರೂಪ್ ಹಾಕ್ತೀವಿ, ಅದನ್ನ ಪ್ರಕಾರ ತಿಳ್ಕೊಳ್ಳಿ. ಆಯ್ತು. ಮುಖ ಇಟ್ಟು ಮಾಡಿ ಸಾಕು. ಏನೇ ಮಾಡಿ ಭಕ್ತಿಯಿಂದ ಮಾಡಿ ಸ್ವಾಮಿ. ಆ ತಾಯಿ ಬಂದು ಕೂತ್ಕೊಳ್ತಾಳೆ ನಿಮ್ ಮನೆಯಲ್ಲಿ. ಆ ತಾಯಿನ ಮುಖ್ಯವಾಗಿ ಏನ್ ಮಾಡಿ, ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಬ್ಲೆಸ್ ಮೀ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಮೆಟೀರಿಯಲ್ ವೆಲ್ತ್ ಕೇಳಿ. ನೀವು ಬರೀ ಮೆಟೀರಿಯಲ್ ವೆಲ್ತ್ ಕೇಳ್ಬಿಟ್ಟು ಸುಮ್ಮನೆ ಇರ್ತೀರಾ, ಅದಕ್ಕೆ ಅವ್ರು ಬ್ಲೆಸ್ ಮಾಡಲ್ಲ. ನಮಸ್ಕಾರ. ಜಯಲಕ್ಷ್ಮಿ ಅಕ್ಕ ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಾ ಅಣ್ಣ? ಏನೋ ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ನಮ್ಮ ಆಶೀರ್ವಾದ ಅಲ್ಲ ಅಣ್ಣ, ಗುರು ಅಮರ ಅವರ ಆಶೀರ್ವಾದ ಎಲ್ಲಾರ್ಗುನು. ಅಣ್ಣ ನನ್ಗೆ ಅಮರ ಅವ್ರನ್ನ ಕೇಳ್ಕೊಂಡ್ ಮಲ್ಕೋತೀನಿ. ಏನಾದ್ರೂ ನನ್ಗೆ ಆಧ್ಯಾತ್ಮಿಕದ ಒಂದು ಅನುಭವ ಕೊಡಿ, ಜ್ಞಾನ ಕೊಡಿ, ದಯವಿಟ್ಟು ದರ್ಶನ ಕೊಡಿ ಅಂತ ಡೈಲಿ ಕೇಳ್ತೀನಿ ಅಣ್ಣ. ನೋಡಿ, ಒಂದು ತಿಳ್ಕೊಳ್ಳಿ, ಒಂದು ಪಾಲಿಸಿ ತಿಳ್ಕೊಳ್ಳಿ ಭಗವಂತಂದು. ನೀವ್ ಕೇಳಿದ್ರೆ ಕೊಡಲ್ಲ ಅವರು. ನೀವೆಷ್ಟು ಕೇಳ್ತೀರ ಅಷ್ಟು ಟೆಸ್ಟ್ ಮಾಡ್ತಾರೆ ಅವರು. ನೀವ್ ಕೇಳ್ತಾನೆ ಇರ್ತೀರಾ, ಅವ್ರು ಸುಮ್ನೆ ಇರ್ತಾರೆ ಅವರು. ಅದಕ್ಕೆ ಕೇಳೋದ್ ಬಿಟ್ಬಿಡಿ, ಸುಮ್ಮನೆ ಎದ್ಬಿಡಿ. ನಿಮ್ ಡ್ಯೂಟಿ ಮಾಡ್ಬಿಟ್ಟು ಶ್ರೀ ಕೃಷ್ಣಾರ್ಪಣಸ್ತು ಅಂತ ಹೇಳ್ಬಿಡಿ. ಅವರೇ ನಿಮ್ಗೆ ಎಲ್ಲಾ ಅನುಭವ ಕೊಡ್ತಾರೆ, ಒಂದ್ಮೇಲೆ. ಆಮೇಲೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಹೆಂಗಿದ್ದಾಳೆ ನಿಮ್ ಮಗಳು? ಶಿ ಇಸ್ ಫೈನ್ ಅಣ್ಣ. ಕನ್ನಡಕ ಕೊಟ್ಟಿದ್ದಾರೆ.
6 months ಹಾಕೋಬೇಕು ಅಂತ. ಅವ್ರು ಬಂದಿಲ್ಲ, ಅವರು ಟ್ರಿವಾಂಡ್ರಮ್ಗೆ ಹೋಗಿದ್ದಾರೆ ಅವಧೂತರು. ಅವ್ರು ಬಂದ ಮೇಲೆ ಕೇಳಿ ನಿಮ್ಗೆ ಹೇಳ್ತೀನಿ ನಾನು. ಅಷ್ಟ ತನಕ ಸ್ವಲ್ಪ ಇದು ಅಮರ ಗುರುವನ್ನ ಹೇಳಿ ಇದನ್ನ ಅವ್ರಿಗೆ ಆ ಒಂದು ಮಾಡಿ ಏನ್ ಮಾಡ್ಬೇಕು ನಿಮ್ ಕಡೆಯಿಂದ. ಹಾ ಅಣ್ಣ ಮಾಡಿದೀನಿ ಅಣ್ಣ. ಸೊ ನಾನು ಆರಾಮಾಗಿದ್ದೀನಿ. ಅಮರ ಅವರು ನನ್ಗೊಂದು ಹೇಳಿ ಅದನ್ನ ವಿಡಿಯೋ ಅಲ್ಲಿ ಹೇಳೋದ್ ಬೇಡ, ಬಟ್ ಓಕೆ he will take care of her, don't worry. because she has seen him and he has given the darshan to her, so don't worry. It is a karma she is undergoing. She will overcome that karma in future. he told same thing. She will come off ಅಂತ ಹೇಳಿದ್ದಾರೆ after 6 months ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ. ಅಂಡ್ ಅವ್ರನ್ನ ದರ್ಶನ ಗಿರ್ಶನ ಎಲ್ಲ ಕೇಳ್ಬೇಡಿ, ಅವ್ರನ್ನ ಬೈ ಬೇಕಾದ್ರೆ ಯಾಕೆ ತಂದೆ ಈ ತರ ಮಾಡ್ತೀಯಾ, ನಾನು ನಿನ್ನ ಇದು ಡಾಕ್ಟರ್ ಅಲ್ವಾ, ಈ ತರ ಸತಾಯಿಸ್ತೀಯಲ್ಲ, ದಯವಿಟ್ಟು ಬಂದು ಒಂದ್ಸತಿ ದರ್ಶನ ಕೊಡಿ, ಬೈರಿ ಅವ್ರನ್ನ. ಅಫೆಕ್ಷನ್ ಮಾಡ್ತೀನಿ ಅಣ್ಣ. ನನಗೆ ಡೈಲಿ ಅಂತಂದ್ರೆ ಎಲ್ಲ ಹೋಗಿದೀವಿ ಅಂತ ಗೊತ್ತಿಲ್ಲ, ಬಟ್ ಅದೇನು ಸಿಲ್ಲಿ ತರ ಅನ್ಸುತ್ತೋ ಅಥವಾ ನಿಜಾನ ನನ್ಗೇನು ಗೊತ್ತಿಲ್ಲ, ಬಟ್ ಕನ್ಸಲ್ ಆಗಿತ್ತು. ಯಾರ್ ನೋಡಿದ್ರು ಕಾಯಿ ಒಬ್ಬಟ್ಟು ತಿಂತಾ ಇದಾರಣ್ಣ. ನಂಗ ಕಾಯಿ ಒಬ್ಬಟ್ಟು ನನ್ಗೂ ಬೇಕು ಅಂತ ನಮ್ಮ ಹಸ್ಬೆಂಡ್ ನಾನು ಕೇಳ್ತಾ ಇದ್ದೀನಿ. ಇಷ್ಟೇ ಕನ್ಸು, ಬೇರೆ ಏನ್ ಬಂದಿಲ್ಲ ನನ್ಗೆ. ನನ್ನ ಯಾವ್ದೋ ಒಂದು ವಿಡಿಯೋದಲ್ಲಿ ನಿಮ್ ಝೂಮ್ ಮೀಟಿಂಗ್ ಅಲ್ಲಿ ಅಥವಾ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ಕಾಯಿ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಂತ ನೀವ್ ಹೇಳಿದ್ರಿ. ಸೊ ಅದ್ರಿಂದ ಬಂತ ಅಥವಾ ಅವ್ರೇನಾದ್ರು ಎಕ್ಸ್ಪೀರಿಯನ್ಸ್ ಕೊಟ್ರ ನನ್ಗೇನು ಗೊತ್ತಾಗ್ಲಿಲ್ಲ ಅಣ್ಣ. ನಾನು ಇದನ್ ಕೇಳಲಾ ಬೇಡ ಅಂತ ಕೇಳ್ತಾರೆ 2 weeks ಇಂದ ಸುಮ್ಮನೆ. ಅಲ್ಲ, ಏನಂದ್ರೆ ಅವ್ರಿಗೆ ಕಾಯಿ ಊಟ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ, ಆ ಕಾಯಿ ಹೋಗ್ಬಿಟ್ಟು ಪ್ರಸಾದ ತರ ಯಾರಿಗಾದ್ರು ಅವ್ರು ನನ್ಸ್ಕೊಂಡು ದಾನ ಮಾಡಿ, ಅದು ಅವ್ರಿಗೆ ಹೋಗಿ ಸೇರ್ತದೆ. ಖಂಡಿತ ಅಣ್ಣ. ಅಣ್ಣ ಒಂದು ಹೆಲ್ಪ್ ಅಣ್ಣ, ನಾಳೆ ಬರ್ತಿದ್ದಾರೆ ಅಮ್ಮ ಮತ್ತೆ ಅಣ್ಣ ಮನೋವತಿಗೆ ಬರ್ತಿದ್ದಾರೆ. ನೀವ್ ಅದೇನೋ ಶುಗರ್ಗೆ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳಿದ್ರಿ, ನಾಳೆ ಆಗ್ಬೋದಾ ಅಣ್ಣ? ಹೇಳ್ತೀನಿ. ಹಾ ಸರಿ ಅಣ್ಣ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಅಣ್ಣ. ಬುಕ್ಕು ನಮಸ್ಕಾರ. ಬುಕ್ಕು ಅಲ್ಲಿ ಬಂದು ಇಸ್ಕೊಳ್ಳಿ, ಅಲ್ಲಿ ಮನೋವತಿನಲ್ಲಿ ಬಂದು. ಅಲ್ಲ ಅಣ್ಣ ಅಮ್ಮ ಅವ್ರ ಕೈಲಿ ಕೊಡ್ಬೋದಾ ಅಣ್ಣ? ಕೊಡಿ, ಅವ್ರ ಹತ್ರ ಕೊಡ್ತೀನಿ, ಇಸ್ಕೊಳ್ಳಿ ನೀವು. ಸರಿ ಅಣ್ಣ, ಆಯ್ತು ಅಣ್ಣ. ಇಲ್ಲ ಫೋನ್ ಪೇ ಮಾಡಿ. ಸರಿ ಅಣ್ಣ, ತಲುಪಿಸ್ತೀನಿ ಅಂತ ಹೇಳಿದ್ರಿ ಅಣ್ಣ. ಇದು ಕಾಯಿ ಒಬ್ಬಟ್ಟು ಏನ್ ಮಾಡಿ, ಒಂದು ಕಾಯಿ ಒಬ್ಬಟ್ಟು ನೀವೇ ಮಾಡಿ ಪ್ರೀತಿಯಿಂದ ಮನೆಯಲ್ಲಿ ನಿಮ್ ಪೂಜೆ ರೂಮ್ ನಲ್ಲಿಟ್ಟು ಅವ್ರಿಗೆ ತಕೊಳ್ಳಿ ಅಂತ, ತಂದೆ ತಕೊಳ್ಳಿ, ಮಗಳು ನಾನು ಮಾಡಿದ್ದೀನಿ ಅಂತ ಅವ್ರಿಗೆ ಸೇವೆ ಮಾಡಿ. ಖಂಡಿತ ಅಣ್ಣ, ಮಾಡ್ತೀನಿ. ಮಾಡಿ, ನೀವೇ ಮಾಡಿ, ಒಂದು ಭಕ್ತಿ ಪ್ರೀತಿಯಿಂದ ಮಾಡಿ ಅವ್ರಿಗೆ ನೈವೇದ್ಯ ಮಾಡಿ ಅವ್ರಿಗೆ. ಸರಿ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. I have a question. Hello. ಸ್ಯಾಮ್ಸಂಗ್ SM ಅಂತ ಇದೆ, ಅವರ ಹೇಳಿಮ್ಮ, ಏನ್ ಪ್ರಶ್ನೆ ನಿಮ್ದು? ಅಲ್ಲ ಸರ್, ನಾನು ನಿನ್ನೆ ಅಷ್ಟೇ ಮ್ಯಾಂಗ್ಳೂರಿಂದ ಒಂದು ಅಮರವಾಣಿ ಬುಕ್ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದೆ, ಲೈಕ್ ಕಾಲ್ ಕೂಡ ಮಾಡಿದ್ದೆ. ನೀವ್ ಹೇಳಿದ್ದನ್ನ ಇವತ್ತು ನಾನು ಪ್ರಾಕ್ಟೀಸ್ ಮಾಡಿದೆ ಆಕ್ಚುಲಿ. ಲೈಕ್ ಏನ್ ಮೆಸೇಜ್ ನಂಗೆ ಅರ್ಥ ಆಯ್ತು, ಅದ್ರ ಬೇಸಿಸ್ ಮೇಲೆ ನಾನು ಇವತ್ ಬೆಳಗ್ಗೆ ಅದೇ ಮೆಸೇಜ್ ಹಾಗೇನೆ ಧ್ಯಾನ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಅದು ಸರಿಯಾ ಹೌದಾ ಅಲ್ವಾ ಅಂತ ಹೇಳಿ. ನನಗೆ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ. ಇವತ್ತಿಂದ ಅಲ್ಲ, ನಂಗೆ ಚಿಕ್ಕನಿಂದ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ. ಯಾರು ಕಲಿಸ್ಕೊಟ್ಟು ನಂಗೆ ಏನೇ ಸುಖ ಇರಲಿ ದುಃಖ ಇರ್ಲಿ ಕೃಷ್ಣ ಅಂತ ಹೇಳ್ತೀನಿ. ಒಂದೇ ಒಂದು ಆಸೆ ಜೀವನದಲ್ಲಿ, ಅವನ ನೋಡ್ಬೇಕು, ನಂಗೆ ಮೋಕ್ಷ ಸಿಗ್ಬೇಕು, ಅವ್ರೊಳಗೆ ಸೇರ್ಕೊಂಡು ಬಿರ್ಬೇಕು ನನ್ನ ಆತ್ಮ ಅಂತ ಹೇಳಿ. ಒಂದ್ ಒಳ್ಳೆ ಗುರು ಸಿಗ್ಬೇಕು. ಯಾಕಂದ್ರೆ ಗುರುವಿನ ಗುಲಾಮರಾಗೋ ತನಕ ದೇವ್ರನ್ನ ಕಾಣೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ದಾಸರು ಆಲ್ರೆಡಿ ಹೇಳಿದ್ದಾರೆ. ಸೊ ಗುರು ಅನ್ನೋದು ಜೀವನ ತುಂಬಾನೇ ಇಂಪಾರ್ಟೆಂಟ್. ಅವ್ರನ್ನ ತುಂಬಾನೇ ನಾನು ಕೃಷ್ಣ ಹತ್ರ ಬೇಡ್ಕೊಂಡಿದ್ದೀನಿ, ನಂಗೊಂದು ಒಳ್ಳೆ ಗುರುನ್ ತೋರಿಸಿ,
ನಿಮ್ ಮೋಕ್ಷ ದಾರಿಲಿ ಹೋಗ್ಬೇಕು, ಈ ಅರಿಷಡ್ವರ್ಗದ ದೂರ ಆಗ್ಬೇಕು, ನಿಮ್ಮನ್ನ ಸೇರ್ಬೇಕು ಅಂತ ಹೇಳಿ ತುಂಬಾನೇ ಬೇಡ್ಕೊಂಡಿದೀನಿ. ಬಹುಶಃ ಅದರಿಂದ ಇದೊಂದು ಇವತ್ ನಿನ್ನೆ ನಿಮ್ಮನ್ನ ಕಾಂಟ್ಯಾಕ್ಟ್ ಅದ ಅನ್ಸುತ್ತೆ ನನ್ಗೆ. ಸೊ ಈ ದಾರಿ ಹೇಗೆ ಹೋಗ್ಬೇಕು? ನಿಮ್ಮ ಹೆಸರು ಏನ್ ಹೇಳಿ? ನಿಮ್ಮ ಹೆಸರು? ಪದ್ಮಲಕ್ಷ್ಮಿ. ಪದ್ಮಲಕ್ಷ್ಮಿ. ಓಕೆ. ನೀವು ಅಡ್ರೆಸ್ ಕಳ್ಸಿದಿರಾ ನೀವು? ನೀವು ಅಡ್ರೆಸ್ ನಲ್ಲಿ ನೀವು ನಿಮ್ದು ಮೊಬೈಲ್ ನಂಬರ್ ಬಿಟ್ಬಿಟ್ಟಿದ್ದೀರಾ, ಅದಕ್ಕೆ ನಮ್ಗೆ ಕಳ್ಸಕ್ ಆಗಿಲ್ಲ. ಸೊ ವಿತ್ ಯುವರ್ ಮೊಬೈಲ್ ನಂಬರ್ ನಮ್ಗೆ ಕಳ್ಸಿ, ನಮ್ಗೆ ಐ ವಿಲ್ ಕೊರಿಯರ್ ದಟ್ ಬುಕ್ ಟು ಯು. ಅಂಡ್ ಇನ್ನೊಂದು ಅದ್ ಜೊತೆನಲ್ಲಿ ಶ್ರೀಮದ್ ಭಾಗವತಂ ಸಪ್ತಾಹ ಅಂತ ಒಂದಿದೆ, ಅದನ್ನು ಕಳಿಸ್ತೀನಿ. ಅದು ಬಂದ್ಬಿಟ್ಟು 7 days ನಲ್ಲಿ ಓದ್ಬೇಕು. ಓದಿದ್ರೆ ನಿಮ್ಮ ಡಿಸೈರ್ ವಿಲ್ ಬಿಕಮ್ ಟ್ರೂ. ಶ್ರೀ ಕೃಷ್ಣ ಸಾಕ್ಷಾತ್ಕಾರ ನಿಮ್ಗೆ ದರ್ಶನ ಕೊಡ್ತಾನೆ. ಜೀವನಕ್ಕೆ ದುಡ್ಡು ಇಂಪಾರ್ಟೆಂಟ್ ಹೌದು, ಆದ್ರೆ ನಂಗೆ ಕೃಷ್ಣನ ಸೇರ್ಬೇಕು, ಕೃಷ್ಣ ನೋಡ್ಬೇಕು ಅನ್ನೋ ಆಸೆ ಬಿಟ್ರೆ ನನ್ನ ಲೈಫಲ್ಲಿ ಯಾವುದೇ ಆಸೆ ಇಲ್ಲ ಸರ್. ಸೊ ಅದಕ್ಕೋಸ್ಕರ ಒಳ್ಳೆ ಗುರುನ ಹುಡುಕ್ತಿದ್ದೇನೆ. ಅಮ್ಮ, ಇವಾಗ ನೀವು ಗುರು ಅಮರ ಅವ್ರನ್ನ ಗುರುವಾಗಿ ತಗೊಳ್ಳಿ. ಏನಿಲ್ಲ, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು 3:30 ಕೂತ್ಕೊಂಡು ನೀವು ಸ್ನಾನ ಗೀನ ಏನು ಮಾಡೋದ್ ಬೇಡ. ಅದ್ಮೇಲೆ ಹೇಳಿದ್ವಿ, 2 ಶ್ಲೋಕ ಹೇಳ್ಬಿಟ್ಟು ಕೂತ್ಕೊಂಡು ನಿಮ್ಮ ಹೃದಯದಲ್ಲಿ ಗುರು ಅಮರ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅಮರ 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 ಅಂತ 24 minutes ಶ್ರದ್ಧಾ ಭಕ್ತಿಯಿಂದ ಹೇಳಿ, ಅವ್ರು ನಿಮ್ಗೆ ಅನುಭವ ಕೊಡ್ತಾರೆ. ಅದನಂತರ ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಧ್ಯಾನ ಮಾಡ್ಬೇಕು, ಯಾವ ತರ ಕೃಷ್ಣನ್ ಸಾನ್ನಿಧ್ಯ ಪಡಿಬೇಕಂತ ನಿಮ್ಗೆ ದಾರಿ ಬರ್ತದೆ ನಿಮ್ಗೆ ಅವ್ರ ಕಡೆಯಿಂದ. ನಾನು ನಿಮ್ಮ ಕರೆಕ್ಟ್ ಮೊಬೈಲ್ ನಂಬರ್ ಹಾಕಿ ಅಡ್ರೆಸ್ ಇನ್ನೊಂದು ಸತಿ ಕಳಿಸಿ ಶ್ರೀಮದ್ ಭಾಗವತಂ ಕಳಿಸ್ತೀವಿ. ಅದಕ್ಕೆ ಯಾವ ತರ ಪ್ರೊಸೀಜರ್ ಕಳಿಸ್ತೀವಿ, ದಯವಿಟ್ಟು 7 days ನಲ್ಲಿ ಅದನ್ನ ಫಿನಿಶ್ ಮಾಡ್ಬೇಕು. ಮಾಡಿದ್ರೆ ನಿಮ್ಗೆ ಡೆಫಿನೆಟ್ ಶ್ರೀ ಕೃಷ್ಣವನ್ನು ನೀವು ನೋಡ್ತೀರಾ, ಅನುಭವಿಸ್ತೀರಾ, ಆ ಒಂದು ರುಚಿ ನೋಡ್ತೀರಾ ನೀವು. ನಿಮ್ಮ ಆಸೆ ಪೂರ್ವ. ಅಲ್ಲ, ನಂಗೆ ಕೃಷ್ಣ ಅಂದ್ರೆ ನಂಗೆ ತುಂಬಾನೇ ನನ್ನ ಲೈಫಲ್ಲಿ ಕೃಷ್ಣ ಮ್ಯಾಜಿಕ್ ಮಾಡಿದ್ದಾರೆ ಹೇಳ್ಬೇಕು ಅಂತ ಆದ್ರೆ. ಅದು ಏನೇ ಕಷ್ಟ ಇರ್ಲಿ, ಅದೇನೇ ಸುಖ ಇರ್ಲಿ, ಇವತ್ ನಾನು ಲೈಕ್ ಹಿ ಇಸ್ ಮೈ ಹೋಲ್ ಅಂಡ್ ಸೋಲ್. ಸೀರಿಯಸ್ಲಿ ಹಿ ಇಸ್ ಮೈ ಹೋಲ್ ಅಂಡ್ ಸೋಲ್. ಅದೇನೇ ಕಷ್ಟ ಬರಲಿ ಕೃಷ್ಣ ಅಂತ ಹೇಳಿದ್ರು. ಆದ್ರೆ ಅದು ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಂಗೆ ಕತ್ಲು ಅಂದ್ರೆ ತುಂಬಾನೇ ಭಯ. ಸೊ ಬೆಳಗ್ಗೆ ಬೇಗ ಎದ್ದೇಳೋದು, ಒಬ್ಳೆ ಹೋಗೋದು, ಅದೆಲ್ಲ ನಾನು ಮಾಡೋದಿಲ್ಲ. ಸೊ ಅದನ್ನ ಫಸ್ಟಿಗೆ ಏನ್ ಕತ್ಲ ಭಯನ ಹೋಗೋ ತನಕ ಬಹುಶಃ ನೀವು ಬೆಳಗ್ಗೆ ನಿಮ್ ಬೆಡ್ ನಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿಮ್ಮ. ನೀವೆಲ್ಲಿ ಹೋಗೋದ್ ಬೇಡ, ಅಷ್ಟೇ ಮಾಡಿ ಸಾಕು. ಯು ವಿಲ್ ಓವರ್ಕಮ್ ದಿಸ್ ಫಿಯರ್ ಆಫ್ ಡಾರ್ಕ್ನೆಸ್. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ, ದಯವಿಟ್ಟು ಯು become yourself a gopi and you start loving him. Make him your boyfriend. I told no sir, he is my whole and soul. Yeah, that's what. No, you are telling Allah Padma avare, you are telling it by mouth. You should do that by your hridaya. You open your heart and see that he places his lotus feet in that heart. That's how you should convert yourself. ಅರ್ಥ ಆಯ್ತಾ? ಓಕೆ ಸರ್, ಟ್ರೈ ಮಾಡ್ತೀನಿ. ಯಾಕಂದ್ರೆ ಓಕೆ ಇದು ಹೇಳಿದ್ರೆ ಟ್ರೈ ಮಾಡ್ತೀನಿ. You have to do it ma. You open your heart. ಆಲ್ರೆಡಿ ನಾನು ಕೃಷ್ಣನಿಗೆ ಶರಣಾಗಿ ಆಗಿದೆ. ಬಹುಶಃ ಕಮ್ಮಿ ಇದೆ ಅನ್ಸುತ್ತೆ. ಅದಕ್ಕೋಸ್ಕರ ಸೊ ಆಚೆ ಬರ್ಬೇಕು, ಏನಾದ್ರು ಕಮ್ಮಿ ಆಗಿರ್ಬೇಕು. ಅದೇ ಏನಾದ್ರು ಮಾಡಿ ಸರ್, ಅದಕ್ಕೋಸ್ಕರ you accept him as your boyfriend. You love him. ಸಪೋಸ್ ನೀವು ಮನುಷ್ಯನ ನೋಡ್ತೀರಾ, ಆ ತರ ಯು ಲವ್ ಹಿಮ್. No, liking is different. Like Radhe, who gave her entire love to him, like that you should do. Liking is different. Liking is very subordinate. Through your heart you love him. That's what he wants. He doesn't want anything from you. Yes sir. He just wants a place in your heart. You give that to him, you will see him, you will enjoy his leela. That is the end of yours. ಅದೇ ಸರ್, ನಂಗೆ ಒಂದೇ ಒಂದು ಆಗ್ತಾ ಇದನ್ನ ಲಾಸ್ಟ್ ಜನ್ಮ ಆಗಿರ್ಬೇಕು, ನಂಗೆ ಸೇರ್ಬೇಕು ಅಂತ ಹೇಳಿ ಅಷ್ಟೇ. ಅದಕ್ಕೋಸ್ಕರ ಅದೇ ಮತ್ತೆ ಸರ್ ಅಂದ್ರೆ ಲೈಕ್ ನಿಮ್ದು ಸಾರಿ ತುಂಬಾನೇ ಮಾತಾಡ್ತಿದ್ದೀನಿ, ತುಂಬಾ ಡೌಟ್ ಇದೆ ಅದಕ್ಕೋಸ್ಕರ. ಇಲ್ಲ ಪರವಾಗಿಲ್ಲ. ಲೈಕ್ ನಮ್ದು ಮ್ಯಾಂಗ್ಳೂರ್ ಸತ್ಸಂಗ ಇದೆ, ತಿಂಗಳಿಗೊಂದ್ಸತಿ ಸಂಡೇ ಆಗ್ತದೆ. ನಿಮ್ ಗ್ರೂಪ್ ನಲ್ಲಿ ಆಡ್ ಮಾಡಿದೀವಿ. ನೀವು ಮಂಗ್ಳೂರ್ಗೆ ಹೋಗಿ ಅಲ್ಲಿ ಸತ್ಸಂಗದಲ್ಲಿ ಅನಿತಾ ಅಂತ ಇದ್ದಾರೆ, ಸುಜಲಕಾ ಅಂತ ಇದ್ದಾರೆ, ಗ್ರೂಪ್ ನಲ್ಲಿ ನೋಡಿ, ಆ ನಂಬರ್ ಕಾಲ್ ಮಾಡಿ. ದೇ ವಿಲ್ ಹೆಲ್ಪ್ ಯು ಔಟ್. ಇನ್ನೊಂದು, ಈ ಶ್ರೀಮದ್ ಭಾಗವತಮ್ ಏನಾದ್ರೂ ಮಾಡಿ 7 days ನಲ್ಲಿ ಓದಿ ದಯವಿಟ್ಟು. ಪ್ರೊಸೀಜರ್ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು, ಐ ವಿಲ್ ಗಿವ್ ಯು ಎ ಕ್ಲೂ. ಟು ಕ್ಯಾಚ್ ಹೋಲ್ಡ್ ಆಫ್ ಕೃಷ್ಣ, ಯು ಹ್ಯಾವ್ ಟು ಮೆಡಿಟೇಟ್ ಆನ್ ರಾಧಾಮ, ಪ್ಲೀಸ್.
ರಾಧಾ ಇಸ್ ದ ಬೆಸ್ಟ್ ವೇ ಟು Okay. ಹೋಲ್ಡ್ ಟು ಗೆಟ್ ಕೃಷ್ಣ ಟು ಯು. ಏನಿಲ್ಲ, ಡೈಲಿ ಏನ್ ಮಾಡಿ 24 minutes ಎನಿ ಟೈಮ್ ಯು ಜಸ್ಟ್ ಕಣ್ಣು ಮುಚ್ಕೊಂಡು ಏನು ಮಾಡಬೇಡಿ, ರಾಧೆ 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 ಅಂತ ಧ್ಯಾನ ಮಾಡಿ. ಶಿ ಇಸ್ ವೆರಿ ಆದ್ರೆ ಲವಿಂಗ್ ಮನಸ್ಸು ಎಲ್ಲೆಲ್ಲಿ ಕಂಪ್ಯಾಷನೇಟ್ ಹೋಗ್ತಿರುತ್ತಲ್ಲ ಮದರ್. ಸರ್, ಅದನ್ನ ನೀವು ಮಾಡಿ, ನೀವು ಮನಸ್ಸು ಶಿ ವಿಲ್ ಎಲ್ಲೆಲ್ಲಿ ಸಿ ದಟ್ ಹೋಗ್ತಿರುತ್ತಲ್ಲ ಕೃಷ್ಣ. ಅದನ್ನ ಹತೋಟಿ ತರೋದು ಹೇಗೆ? ಇಲ್ಲ, ಮನಸ್ಸಿನಿಂದ ಹೇಳಿ, ಮನಸ್ಸಿನಲ್ಲಿ ಹೇಳಿ, ಬಾಯಿನಲ್ಲಿ ಹೇಳ್ಬೇಡಿ, ಮೌನವಾಗಿ ಹೇಳಿ, ಹೃದಯದಿಂದ ರಾಧೆ 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 ಅಂತ. ಶಿ ವಿಲ್ ಸಿ ದಟ್ ಶ್ರೀ ಕೃಷ್ಣ ಗಿವ್ಸ್ ದ ದರ್ಶನ್ ಟು ಯು. ಶಿ ವಿಲ್ ಮೇಕ್ ಇಟ್. ಓಕೆ ಸರ್, ಶೂರ್, ನಾನು 100% ಟ್ರೈ ಮಾಡ್ತೀನಿ. ನಾನು See, there ನಮ್ಗೆ are ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಹೇಳ್ತೀನಿ. ನೋಡಿ, there are 3 things you have to do. First is catch hold of Radhe. 24 minutes do Radhe Dhyana. Morning 3:30 you do Guru Amara Dhyana. Then next is you read this Srimad Bhagavatam. And you should finish it. Amele you love him, you become his girlfriend, you become a gopi. That's all. You do this, you will see Sri Krishna in this birth and you will attain Vaikuntha. That's all I can say. ಓಕೆ, 1 second ಸರ್. ಸ್ಟಾರ್ಟಿಂಗ್ ಏನ್ ಹೇಳಿದ್ರಿ ನೀವು? ಸ್ಟಾರ್ಟಿಂಗ್ ಮೆಡಿಟೇಷನ್ ಅಲ್ಲಿ ರಾಧೆಯನ್ನ First ಎಷ್ಟು ಟೈಮ್ ಧ್ಯಾನ ಮಾಡ್ಬೇಕು ಅಂತ ಹೇಳಿ? 24 minutes ಮಾಡಿ ಮಾ. ಇಲ್ಲ, when you are going freely, ಎಲ್ಲೋ ಕೆಲ್ಸಕ್ಕೆ ಹೋಗ್ತೀರಾ, ವಾಕಿಂಗ್ ಹೋಗ್ತೀರಾ, ಫ್ರೀ ಆಗಿರ್ತೀರಾ, ಆಫ್ಟರ್ ಯುವರ್ ಡೈಲಿ ರೊಟೀನ್ಸ್ ಮಾಡ್ತಾ ಇರ್ತೀರಲ್ಲ, ಅವಾಗ ಮನ್ಸಲ್ಲಿ ಕೀಪ್ ಆನ್ ಟೆಲಿಂಗ್ ರಾಧೆ 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 ರಾಧೆ. That is enough. You need not sit and do for 24 minutes also. All the while, when you are going out for work, going out for market, or when you come out, morning full Radhe 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 ಅಂತ ಹೇಳಿ, over a period of time the subconscious will memorize it and it will automatically tell without your knowledge. ಓಕೆ ಸರ್. ಮಾಡಿ, you will definitely get Krishna to you. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನನ್ನ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಯಾವಾಗ ಇನ್ನೊಮ್ಮೆ ನಿಮ್ ಜೊತೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ. You can call me any day between 9 and 8 ma. You can talk to me, no problem. Yes sir, thank you sir. Thank you so much for guiding. ಇದು ಮತ್ತೆ ಹೋಗ್ಬಿಡಿ, ನಿಮ್ಮ ಅಡ್ರೆಸ್ ವಿತ್ ಮೊಬೈಲ್ ನಂಬರ್ ಕಳಿಸಿ ನನಗೆ. ಓಕೆ ಸರ್, ಅದರದ್ದು ಪೇಮೆಂಟ್ ಏನಾದ್ರು ಇದ್ರೆ ಅದರಲ್ಲಿ ಸ್ಕ್ಯಾನರ್ ಹಾಕಿ ನಿಮಗೆ ಅಮೌಂಟ್ ಪೇ ಮಾಡ್ತೀನಿ. ಆಯ್ತಮ್ಮ, ಆಯ್ತು, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಪ್ರವೀಣ್, ಧನ್ಯವಾದಗಳು ಅಣ್ಣ. ಸ್ವಲ್ಪ ಪ್ರಶ್ನೆ, ಒಬ್ರು ಹ್ಯಾಂಡ್ ರೈಸ್ ಮಾಡಿದಾರಣ್ಣ. ರವಿಶೇಖರ್ ಅಣ್ಣ, ಮಾತಾಡಿ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ, ನಾನು ರವಿ ಅಂತ. ನಮಸ್ಕಾರ, ಹೇಳಿ ರವಿ. ನಾನು ಫಸ್ಟ್ ಟೈಮ್ ಇದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇರೋದು. ನಾನು ನನ್ನ ತುಂಬಾ ಒಂದು ಪ್ರಶ್ನೆಗಳಿದ್ವು. ನಾನು ಯಾವ್ದೋ ಒಂದು ಸತ್ಸಂಗ ಅಟೆಂಡ್ ಮಾಡೋಣ, ಆಧ್ಯಾತ್ಮಿಕವಾಗಿ ತುಂಬಾ ಒಳ ಹೋಗೋಣ ಅನ್ಕೊಂಡು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದೋ ಒಂದು ಒಳ್ಳೆ ಅವಕಾಶ ಸಿಕ್ಲಿಲ್ಲ. ನನ್ಗೆ ತುಂಬಾ ಒಂದು ಒಳ್ಳೆ ಅವಕಾಶ ಅನ್ಕೊಂಡಿದ್ದೀನಿ. ಒಂದು ಪ್ರಶ್ನೆ ಇತ್ತಣ್ಣ. ನಂದು ಲಾಸ್ಟ್ ಟೈಮ್ ಒಂದು 12 years ಇಂದ ನಮ್ಮ ಮಿಸಸ್ ಹೆಲ್ತ್ ಇಶ್ಯೂ ಇದೆ. 1 ವರ್ಷದಲ್ಲಿ 2013 ಅಲ್ಲಿ ಒಂದೇ ವರ್ಷದಲ್ಲಿ 4 ಸಲ ICU ಅಡ್ಮಿಟ್ ಆಗಿದ್ರು. ನಾನು ತುಂಬಾ ಅದು 1 ವರ್ಷದಲ್ಲಿ ನಮ್ ಎಲ್ಲ ಕಳ್ಕೊಂಡೆ ಆ ಟೈಮಲ್ಲಿ. ಅವಾಗ ಒಬ್ರು ನಿಮ್ಗೆ ಗೈಡ್ ಮಾಡಿದ್ರು, ಮಲ್ಲೇಶ್ವರಮಲ್ಲಿ ಒಬ್ರು ಅಸ್ಟ್ರಾಲಜರ್ ಇದ್ದಾರೆ, ಹೋಗಿ ಅಲ್ಲಿ ವಿಚಾರಿಸಿ ನಿಮ್ಗೆ ಏನಾರು ಒಂದು ಸೊಲ್ಯೂಷನ್ ಕೊಡ್ತಾರೆ ಅಂತ. ಅಲ್ಲಿ ಹೋದಾಗ ನಾವು ನಂದು ಅವ್ರದ್ದು ಆಸ್ಪತ್ರೆಯಲ್ಲೇ ಇದ್ರು. ಅವ್ರದ್ದು ಕೈದು ಹ್ಯಾಂಡ್ ಪ್ರಿಂಟ್ ತಗೊಂಡೋಗಿದೆ, ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ಎಲ್ಲ ಡೀಟೇಲ್ ತಗೊಂಡೋಗಿದ್ದೆ. ತಗೊಂಡಾದ್ಮೇಲೆ ಅವ್ರು ನೋಡ್ಬಿಟ್ರು, ಒಂದೇ ಫಸ್ಟ್ ವರ್ಡ್ ಅವ್ರು ಇನ್ನೇನು ನಾನೇನು ಬೇರೆ ಏನು ಹೇಳಿಲ್ಲ, ಈ ತರ ಹೆಲ್ತ್ ಇಶ್ಯೂ ಇದೆ ಅಂತ ಅಷ್ಟೇ ಏನು ಹೇಳಿಲ್ಲ. ಫಸ್ಟ್ ವರ್ಡ್ ಅವ್ರು ಹೇಳಿದ್ದೇನೆ ಏನ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿದ್ರು. ಈವನ್ ಕಿಡ್ನಿ, ಹಾರ್ಟ್, ಲಂಗ್ಸ್, ಲಿವರ್ ಎಲ್ಲಾನು ಸ್ವಲ್ಪ ಇನ್ಫೆಕ್ಟ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು. ಅದು ಅಷ್ಟು ವರ್ಡ್ ಕೂಡ ಅವ್ರು ಯೂಸ್ ಮಾಡಿದ್ರು. ನಾನು ನಿಜವಾಗ್ಲೂ ಶಾಕ್ ಆಯ್ತು. ಅಂದ್ರೆ ಇದು ಆಲ್ರೆಡಿ ಅವರ ಹುಟ್ಟಿದಾಗೇನೆ ಇದೆಲ್ಲ ಬರ್ಕೊಂಡ್ ಬಂದಿದ್ದಾರೆ. ಈ ವರ್ಷದಲ್ಲಿ ಏನೇನ್ ಆಗ್ಬೇಕು ಅನ್ನೋದೆಲ್ಲ ಆಲ್ರೆಡಿ ಜಾತಕದಲ್ಲಿ ಇದೆ ಅಂದ್ಮೇಲೆ ನನ್ಗೆ ಅದು ಅಲ್ಲೇ ಈ ಜನ್ಮದಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ, ಯಾವ್ದೇ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ನಾನು ಅಷ್ಟೇ, ಅವರು ಅಷ್ಟೇ, ಎಲ್ಲಾ ವಿಷಯದಲ್ಲಿ ಕರೆಕ್ಟ್ ಆಗಿದ್ದೀವಿ. ದಾನ ಧರ್ಮ ಪೂಜೆ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ನಮ್ಗೆ ಹಿಂದಿನ ಜನ್ಮನಲ್ಲಿ ಅವಾಗೇ ರಿಯಲೈಸ್ ಆಗಿತ್ತು ನನ್ಗೆ. ಯಾವ್ದೋ ಒಂದು ಪೂರ್ವ ಜನ್ಮದ ಕರ್ಮಗಳಿರುತ್ತೆ, ಏನೋ ಅದನ್ನ ಅನುಭವಿಸ್ತಾ ಇದ್ವಿ. ಇವನ್ 12 ವರ್ಷ ಆಯ್ತು, ಇವಾಗ ಕೂಡ ಕಷ್ಟ ಪಡ್ತಾ ಇದ್ದೀವಿ. ಆದ್ರೆ ಯಾವತ್ತು ದೇವ್ರಿಗೆ ನಾನು ಬೇಜಾರ್ ಮಾಡ್ಕೊಂಡಿಲ್ಲ. ಏನೋ ನಮ್ಮ ಕರ್ಮ ಇದೆ, ಬರ್ಕೊಂಡ್ ಬಂದಿದ್ದೀವಿ.
ಆ, ನಮ್ಮ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತಿದೆ. ಅದು ನಿಮ್ಮ ಇಚ್ಛೆ ಅದು ಅಂದ್ಬಿಟ್ಟು ನಾವು ಇವಾಗಲೂ ಕೂಡ ದೇವರ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೇ ಇದ್ದೀವಿ. ಆದ್ರೆ ನಾವು ಎಲ್ಲ ಆಲ್ರೆಡಿ ನಾವು ಬರ್ದು ಕಳ್ಸಿದೀನಿ ಅಂತಾದ್ಮೇಲೆ ನಮ್ದು ರೋಲ್ ಏನಿರುತ್ತೆ, ನಾವು ಈ ಜನ್ಮದಲ್ಲಿ ಇದು ಅನುಭವಿಸ್ಬೇಕು ಅಂತಿದೆ, ಅನುಭವಿಸ್ತಾ ಇದ್ದೀವಿ. ಆದ್ರೆ ನಮ್ದು ರೋಲ್ ಏನಿದೆ, ಇನ್ನೆಲ್ಲ ಆಲ್ರೆಡಿ ಆಗಿದೆ, ಬರ್ದು ಇದು ಕಳ್ಸಿದ್ದಾಗಿದೆ ಅಂತಲ್ಲ. ಅಲ್ಲ, ಇದು ರೋಲ್ ಏನಿದೆ ಅಂದ್ರೆ, ನೀವು ಫಸ್ಟ್ ನೀವು ಇವಾಗ ಅನುಭವಿಸ್ತಾ ಇರೋದು ನೀವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳು. ಇವಾಗ ಮುಂದ್ಗಡೆ ಈ ತರ ಕರ್ಮಗಳು ಮಾಡಿ ತಿರ್ಗಾ ಇನ್ನೊಂದ್ ಜನ್ಮ ತಗೊಂಡು ಈ ತರ ಕರ್ಮ ಅನುಭವಿಸ್ಬಾರ್ದು ಆಗ್ಬಾರ್ದು. ಅದಕ್ಕೆ ನೀವು ಒಂದು ಗುರುನ ಹಿಡ್ಕೋಬೇಕು. ಆ ಗುರುವಿನಿಂದ ಸಾಧನೆ ಮಾಡಿ ಮುಂದೆ ನಾವೇನು ಈ ತರ ಕರ್ಮಗಳು ಮಾಡ್ದಿರ ಕ್ಲೀನ್ ಆಗಿದ್ದು ಮೇಲೆ ಪರಬ್ರಹ್ಮ ಲೋಕಕ್ಕೆ ಹೋಗಿ ಸೇರ್ಕೋಬೇಕು. ಅದೇ ನೀವು ಮಾಡ್ಬೇಕಾಗಿರೋದು. ಅದನ್ನ ಅದಕ್ಕೆ ನಿಮ್ಮ ಒಂದು ಮಾರ್ಗದರ್ಶನ ಅಂತೂ ಬೇಕು. ನಾವೇನ್ ಮಾಡ್ಬೇಕು ಅಂತ ಜೋಲಿ ಏನು ಗೊತ್ತಿಲ್ಲ. ಅಲ್ಲ, ನಾವು ನೀವು ಇದು ಕನೆಕ್ಟ್ ಆಗಿದ್ದೀರಾ ನಮ್ಗೆ? ಇಲ್ಲ, ಇದೇ ಫಸ್ಟ್ ಟೈಮ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇರೋದು. ಹೌದಾ? ನೀವೊಂದ್ ಮಾಡಿ, ಇದು ನನ್ನ ವಾಟ್ಸಪ್ ನಂಬರು. ನೀವು ನಿಮ್ ವಾಟ್ಸಪ್ ನಂಬರ್ಗೆ ನಮಸ್ತೆ ಅಂತ ಕಳ್ಸಿ. ನೀವೆಲ್ಲಿರೋದು ನೀವು? ಬಾಪೂಜಿ ನಗರ್, ಮೈಸೂರು ರೋಡ್, ಸ್ಯಾಟಲೈಟ್ ಹತ್ರ. ನೀವೊಂದ್ ಮಾಡಿ, ನೀವು ನಾಳೆ ಸಂಡೇ ನಮ್ಮ ಮನೋವತಿ ನಮ್ಮ ಸ್ಪಿರಿಚುವಲ್ ಸೆಂಟರ್ ಬನ್ನಿ. ಅಲ್ಲಿ ಬ್ರೀಫ್ ಆಗಿ ನಿಮ್ಗೆ ಹೇಳ್ತೀವಿ ಯಾವ ತರ ಮುಂದೆ ಮಾಡ್ಬೇಕಂತ. ಇವಾಗ ನೀವು ನನಗೆ ನಮಸ್ತೆ ಅಂತ ಕಳ್ಸಿ, ನಾನು ಲೊಕೇಶನ್ ಕಳಿಸ್ತೀನಿ. 10 ಒಳಗೆ ಬನ್ನಿ ನೀವು ನಾಳೆ ಬೆಳಿಗ್ಗೆ. ಓಕೆ ಅಣ್ಣ, ಅದು ಮೆಸೇಜ್ ಬಂದಿದೆ, ಅದು ನೋಡಿದೆ. ಮತ್ತೆ ಬನ್ನಿ ನಾಳೆ ಬನ್ನಿ ಮತ್ತೆ. ಬೆಳಗ್ಗೆ ಬನ್ನಿ, 10 ಒಳಗೆ ಬನ್ನಿ. ನಮಸ್ಕಾರ. ಆಯ್ತು, ನಮಸ್ಕಾರ. ಧನ್ಯವಾದಗಳು ಅಣ್ಣ. ರವಿ, 8:30 ಆಯ್ತು. ಇನ್ನು ಹೆಂಗೆ, ಏನಾದ್ರು ಇದೆಯಾ? ಹೌದಣ್ಣ, ಚಾಟ್ ಅಲ್ಲಿ ಇನ್ನೂ 3 ಪ್ರಶ್ನೆಗಳಿದಾವಣ್ಣ. ತಗೊಳ್ಳೋಣ, ತಗೊಂಡ್ಬಿಡಿ. ಒಬ್ರು ಅಣ್ಣ ಹ್ಯಾಂಡ್ ರೈಸ್ ಮಾಡಿದಾರಣ್ಣ. ಶ್ರೀನಾಥ್ ಅಣ್ಣ, ಮಾತಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರ ಶ್ರೀನಾಥ್, ತುಂಬಾ ಧನ್ಯವಾದಗಳು. ಮೊಟ್ಟ ಮೊದಲ ಬಾರಿಗೆ ಇವತ್ತು ಪ್ರಪ್ರಥಮ ಬಾರಿಗೆ ನನಗೆ ವಾಟ್ಸಪ್ ಅಲ್ಲಿ ಲಿಂಕ್ ಕಳಿಸಿದ್ರಿ. ಝೂಮ್ ಅಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ನಿಜವಾಗ್ಲೂ ಇವತ್ತು ಎಲ್ಲ ಕಡೆ ಒಂದು ವರ್ಷದಿಂದ ಮನೋವತಿಗೆ ಹೋಗ್ಬೇಕು ಅಂತ ಪ್ರಯತ್ನದಲ್ಲಿದ್ದೆ. ಇವತ್ತು ಆಕಸ್ಮಿಕವಾಗಿ ಗೊತ್ತಿಲ್ಲ, ನನ್ನಷ್ಟಕ್ಕೆ ನಾನು ಹೋಗ್ಬಿಟ್ಟೆ ಅಲ್ಲಿಗೆ. ಅಲ್ಲಿ ಹೋದ ಮೇಲೆ ಅಮರ ಗುರುಗಳ ಸಮಾಧಿ ಕಿಟಕಿಯಿಂದ ದರ್ಶನ ಮಾಡಿದೆ. ಬಾಗಲಾಕಿತ್ತು. ಒಂದು 10 ನಿಮಿಷ ನಿಂತು ಅಲ್ಲೇ ಧ್ಯಾನ ಮಾಡಿದೆ. ಆಮೇಲೆ ನಿಮ್ಮ ನಂಬರ್ಗೋಸ್ಕರ ಹುಡುಕಾಡದೆ, ಅಲ್ಲಿ ಕೊಡ್ಲಿಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದೆ. ಯೂಟ್ಯೂಬ್ ಅಲ್ಲಿ ಒಂದು ನಂಬರ್ ಇತ್ತು, ಅದಕ್ಕೆ ಕಾಲ್ ಮಾಡಿದಾಗ ಕುಣಿಗಲ್ ವೆಂಕಟಪ್ಪ ಗುರುಗಳ ಮಗಳು ಸರೋಜಮ್ಮ ಮೇಡಮ್ಗೆ ಹೋಯ್ತು. ಅವ್ರು ನಿಮ್ ನಂಬರ್ ಕೊಟ್ರು. ಆ ನಂಬರ್ಗೆ ನಾನು ನಿಮ್ಗೆ ಕಾಲ್ ಮಾಡಿದೆ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ ಇವತ್ತು ಸತೀಶನ ತುಂಬಾ ಸಂತೋಷ ಆಯ್ತು. ಬೆಳಿಗ್ಗೆ ನಾನು ಬರ್ತೀನಿ 8:30ಗೆ. ನನಗೂ ಸಹ ಖಂಡಿತ ನನ್ನ ಧ್ಯಾನ ತುಂಬಾ ಒಂದು 7-8 ವರ್ಷದಿಂದ ನಡೀತಾ ಇದೆ. ಅದಕ್ಕೆ ಒಳ್ಳೆ ಮಾರ್ಗದರ್ಶಕರು ಬೇಕು ಅಂತ ಹುಡುಕಾಡ್ತಾ ಇದ್ದೆ. ನಿಜವಾಗ್ಲೂ ಇವತ್ತು ಸಿಕ್ಕಿದಿರಿ. ನಾನು ತುಂಬಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆಯ್ತು. ನನ್ನ ಈ ಗ್ರೂಪ್ಗೆ ಜಾಯಿನ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳಣ್ಣ. ನಮಸ್ಕಾರ. ಎಲ್ಲ ನೀವೊಂದು ಒಳ್ಳೆ ಕರ್ಮದಿಂದ ಇದು ಆಗಿದೆ, ಇದು ಪುಣ್ಯ ಮಾಡಿದ್ದೀರಾ. ತುಂಬಾ ಧನ್ಯವಾದಗಳಣ್ಣ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಶ್ರೀನಾಥ್. ಧನ್ಯವಾದಗಳು ಅಣ್ಣ. ಚಾಟ್ ಇಂದ ಒಂದು ಪ್ರಶ್ನೆ ಅಣ್ಣ. ಅವರು ಒಬ್ರು ಅಣ್ಣ ಕೇಳಿದ್ರಣ್ಣ, ಇಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಗಂಧರ್ವ ವಿವಾಹ ಬೈ ರಿಕ್ವೆಸ್ಟಿಂಗ್ ಗುರು ಅಮರ ಅಂತ ಇದೆ. In no way he will be trying to help you. If you both are, ಯಾರು ಇವರು ಲವ್ ಮಾಡಿದಾರೋ, ಯಾರು ಇಷ್ಟಪಟ್ಟಿದಾರೋ, ಮನಪೂರ್ವಕವಾಗಿ ಅವರು ಮದ್ವೆ ಮಾಡ್ಕೋಬೇಕಂದ್ರೆ, ದಿ ಹ್ಯಾವಿಂಗ್ ಫೇತ್ ಇನ್ ಗುರು ಅಮರ, ಲೆಟ್ them first seek the blessings of their mother and father, both either ibro. Then afterwards Guru Amara, then Atri Maharshi, then Ganesha, then ಅವ್ರ ಮನೆ ದೇವರು. ಇಷ್ಟು ಮಾಡ್ಕೊಂಡು ಅವರು ಗುರು ಅಮರ ಅವ್ರನ್ನ ಪರಿಪೂರ್ಣವಾಗಿ ಹೃದಯಪೂರ್ವಕವಾಗಿ ಸ್ಮರಣೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅವರು ಗಂಧರ್ವ ವಿವಾಹ ಮಾಡ್ಕೋಬಹುದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ,
ಹೌ ಟು ಬಿ ವಿತ್ ಗುರು ಅಮರ ಅಂತ ಕೇಳ್ತಾರೆ. Unconditional surrender to him. You can be with Guru Amara. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಲಾಸ್ಟ್ ಪ್ರಶ್ನೆ ಬಂದು ಅಣ್ಣ, ಅಣ್ಣ ಮಹಾಭಾರತ ಪುಸ್ತಕ ಯಾವುದು ಓದಬೇಕು, ರೆಫರೆನ್ಸ್ ಕೊಡಿ ಅಣ್ಣ ಅಂತ ಕೇಳಿದ್ದಾರೆ. ವ್ಯಾಸರು ಬರೆದಿರುವ ಪುಸ್ತಕ ಅಥವಾ ಬೇರೆ ಆಥರ್ಗಳು ಬರೆದಿರುವ ಪುಸ್ತಕ ಅಂತ ಕೇಳಿದ್ದಾರೆ ಅಣ್ಣ. ಅವರು ಎಲ್ಲಿರೋದು ಅವರು ಮೆನ್ಷನ್ ಮಾಡಿಲ್ಲ ಅಣ್ಣ. ಅವ್ರು ಎಲ್ಲಿರೋದು ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಅಡ್ರೆಸ್ ಕೊಡ್ಬೋದು. ಇದು ವೇದಾಂತ ಬುಕ್ ಹೌಸ್ ಅಂತ ಚಾಮರಾಜಪೇಟ್ನಲ್ಲಿ ಇದೆ. ಗೋಪಿ ಅಂತ ಇದ್ದಾರೆ. ನನ್ನ ಹೆಸರು ಹೇಳಿದ್ರೆ ಹಿ ವಿಲ್ ಗೈಡ್ ಹಿಮ್ ಅಂಡ್ ಗಿವ್ ಹಿಮ್ ದ ಬೆಸ್ಟ್ ಮಹಾಭಾರತ ಪುರಾಣ. ಅವರು ಬೆಂಗಳೂರಲ್ಲೇ ಇದ್ದಾರೆ ಅಂತ. ಲೆಟ್ ದಮ್ ಗೋ ಟು ವೇದಾಂತ ಬುಕ್ ಹೌಸ್. ಗೋಪಿ ಅಂತ ಹಿ ಇಸ್ ದ ಓನರ್. ಲೆಟ್ ಹಿಮ್ ರೆಫರ್ ಮೈ ನೇಮ್ ಟು ಹಿಮ್ and request him. He will give him the best Mahabharata Purana. Best is the edition coming from Gita Press, Gorakhpur. ಸರಿ ಅಣ್ಣ, ವಿಲ್ ಟೇಕ್ one question ಅಣ್ಣ ಫ್ರಮ್ ದ ಚಾಟ್. ಸತೀಶ್ ಅಣ್ಣ, ನಾನು ಚತುರ್ಮುಖ ಬ್ರಹ್ಮ ಸೃಷ್ಟಿಯೋ ಅಥವಾ ಪರಬ್ರಹ್ಮ ಸೃಷ್ಟಿಯೋ ಅಂತ ತಿಳಿಯುವುದು ಹೇಗೆ ಅಂತ ಕೇಳಿದಾರೆ. ನೋಡಿ, ಆವಾಗ್ಲೇ ಎಲ್ಲರಿಗೂ ಹೇಳಿದೀವಿ, ಈ ನಮ್ಮ ಭಾರತ ದೇಶದಲ್ಲಿ ಯಾರ್ಯಾರು ಮನುಷ್ಯರಾಗಿದ್ದಾರೋ ಅವರೆಲ್ಲ ಆತ್ಮಗಳು ಕ್ರಿಯೇಟೆಡ್ ಬೈ ಪರಬ್ರಹ್ಮ ಹಿಮ್ಸೆಲ್ಫ್, ದ ಸುಪ್ರೀಂ ಗಾಡ್ ಜಗದೀಶ. ಅಂಡ್ ಆಲ್ ದ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್ ವಿಚ್ ಆರ್ ಇನ್ ದಿಸ್ ಭೂಲೋಕ, ದೇ ಆರ್ ಆಲ್ ಆತ್ಮಸ್ ಕ್ರಿಯೇಟೆಡ್ ಬೈ ಚತುರ್ಮುಖ ಬ್ರಹ್ಮ. ಅರ್ಥ ಆಯ್ತಾ? ಸರಿ ಅಣ್ಣ, ಧನ್ಯವಾದಗಳು. ನಮಸ್ಕಾರ. Shall we leave? Okay. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.